ನಿವೇದಿತಾ ಅವರೇ, ವಂಶಿ ಅವರೇ, ಅಭಿಲಾಷ್ ಅವರೇ, ನಮಸ್ತೆ. ನಮಸ್ತೆ ಸರ್. ಹಾಯ್. ನಾನು ಈ ಇಂಟರ್ವ್ಯೂಗೆ ನನಗೆ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ ದಟ್ ಲೆಟ್ ಮೀ ಸ್ಟಿಕ್ ಟು ದಿ ಟಾಪಿಕ್. ಫೈರ್ಫ್ಲೈ ಬಗ್ಗೆ ಆದಷ್ಟು ಮಾತಾಡ್ಕೊಂಡು ಹೋಗೋಣ ಅಂತ. ಬಟ್ ಗಿವನ್ ವಾಟ್ ವಿ ಹ್ಯಾವ್ ಸೀನ್ ವಿತ್ ಯೋರ್ ಫ್ಯಾಮಿಲಿ ಸಾರ್ಟ್ ಆಫ್ ಅಂಡರ್ಗೋ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್, ನನಗಂತೂ ಪರ್ಸ್ನಲಿ ನನಗೆ ತುಂಬ ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಫಾರ್ ಹೌ ಟು ಲುಕ್ ಎಟ್ ಲೈಫ್ ಇಟ್ ಸೆಲ್ಫ್. ಆಯಿತಾ? ಹೋಪ್ಫುಲಿ ಶಿವಣ್ಣ ಅವ್ರ ಜೊತೆ ಏನು ಗೀತಾ ಶಿವರಾಜ್ಕುಮಾರ್ ಅವ್ರ ಜೊತೆ ಮುಂದಕ್ಕೆ ಇನ್ನೊಂದು ಸಂದರ್ಶನವನ್ನು ಮಾಡ್ತೀನಿ ಅದರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ನಿಮ್ಮ ಬಗ್ಗೆನೂ ನಿಮಗೂ ಅದನ್ನು ಕೇಳಬೇಕಿತ್ತು. ಬಿಕಾಸ್ ನೀವು ಕೂಡ ಈ ಇಡೀ ಪಯಣದಲ್ಲಿ ಯುವರ್ ವಿತ್ ಯುವರ್ ಪೇರೆಂಟ್ಸ್. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್, ಶಿವಣ್ಣ ಅವ್ರು ಹೀಸ್ ಬೀನ್ ಕಾಲಿಂಗ್ ಇಟ್ ಔಟ್, ರೈಟ್? ಸೊ ನಿಮ್ಮ ಫ್ರೆಂಡ್ಸ್ ಕೂಡ ದೇ ವರ್ ಅ ಪಾರ್ಟ್ ಆಫ್ ದಿಸ್ ಇನ್ ಆಫ್ ದ್ಯಾಟ್. ಎರಡು ಪ್ರಶ್ನೆ. ಒಂದು, ನೀವು ವಾಟ್ ವರ್ ಯು ಟೆಲಿಂಗ್ ಯುವರ್ ಸೆಲ್ಫ್ ಈ ಒಂದು ಫೇಸಲ್ಲಿ, ಆಮೇಲೆ ಈಗ ಅದರಿಂದ ಹೊರಗೆ ಬಂದಿದ್ದೀರಿ, ಈ ಪಯಣದಲ್ಲಿ ನಿಮ್ಗೆ ಅರ್ಥ ಆಗಿದ್ದೇನು? I think when it first started out and we found out ಅಂದರೆ ಆ ವಿಷಯ ಗೊತ್ತಾದಾಗ, obviously like anyone, if something ಅಮ್ಮ ಇಲ್ಲ ಅಂದರೆ ಅಪ್ಪಂಗೆ ಏನಾದರೂ ಆದರೆ ಭಯ ಆಗುತ್ತೆ. So the first thing is fear. I think after fear next thing is okay, what ಏನು ಮಾಡಬೇಕು, like you look at solutions as in what the doctors say, what everyone is saying. But I think I had a lot of fear in the beginning. I dealt with a lot of fear because you grow up thinking nothing will happen to your parents and your dad, especially for me. So for the kind of personality that he has, you don't think of these things growing up. But I think you become solution oriented after a point of time, that what has to be done, because you get so busy dealing with things. But I think he's also a very different kind of person. His willpower is just like, I don't know, like it's something else. What I learned from it is, I don't know, you never know what can happen in life. You know, keep your dear ones close. Tell your parents you love them, because when you hit that fear of maybe, you know, the worst case scenario, it makes you sit and think of a lot of things in life. ಈ ಒಂದು ಫಿಯರ್ ಇಂದ ಅಕ್ಸೆಪ್ಟೆನ್ಸ್ ಆ್ಯಂಡ್ ಅದರ ಮೂಲಕ ಸ್ಟಿಕ್ಕಿಂಗ್ ಟು ಅನ್ ಆಕ್ಷನ್ ಪ್ಲಾನ್ ಆ್ಯಂಡ್ ಗೋಯಿಂಗ್ ಅಬೌಟ್ ಓಕೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ, ಆ ಫಿಯರ್ ಇಂದ ಅಕ್ಸೆಪ್ಟೆನ್ಸ್ಗೆ ಡಿಡ್ ಯು ಟೇಕ್ Yeah, I took a lot of time. I think I'm still reeling from it, if I have to be very honest, because you think everything is over. We finished the surgery, we came back, I got back to work, got back to life, he got back to life, everything is normal, but it's also not normal. ಅಂದರೆ ಆ ನಾರ್ಮಲ್ಸಿಗೆ ವಾಪಸ್ ಬರೋಕ್ಕೆ ಸ್ವಲ್ಪ ಯು ಟೇಕ್ ಟೈಮ್. ಸೊ ಐ ಥಿಂಕ್ ಡೀಲಿಂಗ್ ವಿತ್ ದ ಆಫ್ಟರ್ ಮ್ಯಾಥ್ ಆಲ್ಸೋ ಇಸ್ ಅ ಹೋಲ್ ಅದರ್ ಪ್ರಾಸೆಸ್. ಆಬ್ವಿಯಸ್ಲಿ ನಾವು ದೂರದಿಂದ ಕೂತು ನೋಡ್ತಾ ಇದ್ದೀವಿ. ನನಗೆ ಶಿವಣ್ಣ ಶುಡ್ ಗ್ಯಾದರ್ ಅ ಲಿಟಲ್ ಮೋರ್ ಮಾಸ್ ಆನ್ ಹಿಸ್ ಬಾಡಿ. ಸೇಮ್ ಫಾರ್ ಅಸ್ ಆಲ್ಸೋ. ಐ ಥಿಂಕ್ ನಾವು ಒಂದು ಫೆಸ್ಟಿಗೂ ಹೋಗಿದ್ವಿ. ವಿ ವೆಂಟ್ ಟು ಅ ಫೆಸ್ಟ್ ಟು ಪ್ರಮೋಟ್ Firefly. ವಿ ವೆಂಟ್ ವಿತ್ ಡ್ಯಾಡ್. And I think that was one of the days where I was like, okay, because he suddenly wanted to dance on stage, because there were a lot of kids, college students, and we didn't ask them to dance. We didn't ask him to dance, but he only asked for, he was like, okay, Tagaru song haki, and he started dancing. We got scared also, but we were very happy, we were excited. This is all fitting so well ಇಂಟು ಆ ಟಾಪಿಕ್. ಅದಕ್ಕೆ ಬರ್ತೀನಿ ವಂಶಿ ಅವ್ರ ಹತ್ರ ಮಾತಾಡಬೇಕಾದ್ರೆ. ಬಟ್ ಈಗಷ್ಟೇ ನಾನು ಆಫ್ ಕ್ಯಾಮ್ರಾ ಶಿವಣ್ಣ ಅವ್ರು ಸಿಕ್ತಾಗ ಮಾತಾಡ್ತಾ ಇದ್ದೆ. ನೀವು ಹೋಗ್ತಾ ಹೆಚ್ಚು ವೈಸರ್ ಆಗಿ ಕಾಣಿಸ್ತಾ ಇದ್ದೀರಾ ನಮಗೆ, ಬಿಕಾಸ್ ಅ ಫ್ಯೂ ಥಿಂಗ್ಸ್ ದಟ್ ಹಿ ಸೇಸ್ ಹ್ಯಾಸ್ ಅ ಪ್ರೊಫೌಂಡ್ ಮೀನಿಂಗ್ ಆ್ಯಂಡ್ ಅನ್ ಇಂಪ್ಯಾಕ್ಟ್ ಆನ್ ಆಲ್ ಆಫ್ ಅಸ್ ಅಂತ ಪರ್ಸ್ನಲಿ, ಇದು ನನ್ನ ಪರ್ಸ್ನಲ್ ಅಬ್ಸರ್ವೇಷನ್. ಅಭಿಲಾಷ್ ಅವರೇ, ನಿಮ್ಮ ಕಡೆಗೆ ಬರ್ತೀನಿ. ನಾನು ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ ನಿಮ್ಮದು. ಅದರಲ್ಲಿ ಐ ವಾಸ್ ಸರ್ಪ್ರೈಸ್ ಟು ಸಿ ದಟ್ ಯು ಹ್ಯಾಡ್ ಮೆನ್ಷನ್ ಅಬೌಟ್ ಅ ಕಾರ್ಡಿಯಾಕ್ arrest. ನಿನ್ನ ಸನಿಹಕ್ಕೆ ಟೈಮಲ್ಲಿ. I don't know, what was that about? That's a long story. I don't know if you have the time. I don't know. Are you comfortable sharing? No, I'm fine. It's that was an incident that happened. I don't know if it sounds silly, but it was to do with my dog. So previous day we were shooting hectically. Nina Saniyake ಇನ್ನೊಂದು picture ಇತ್ತು. But then I had come home. My dog got excited to see me and gate in the ward ಬಂದ. So a Rottweiler attacked him. So Rottweiler, and he caught him by the neck. So that was scary. So I was literally fighting the Rottweiler to let him go. So
that was an intense for 4-5 minutes somewhere. So he let him go later, but it took a lot of time for him to recover, and he didn't make it that strong after that. But our momentally, when I was fighting with the Rottweiler, I had to hold him, and Rottweiler is a hunting dog. ಹಿಂದೆಯಿಂದ ಅದ್ರದ್ದು ಕಿವಿ ಹಿಡಿದು ಕಣ್ಣು ಪ್ರೆಸ್ ಮಾಡಿದಾಗಲೇ ಆ ನಾಯಿ ನಮ್ಮ ನಾಯಿನ ಬಿಡ್ತು, ಓನರೇ ಭಯ ಪಡ್ತಾ ಇದ್ದ. ಸೊ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಮೈ ಪಾಲ್ಪಿಟೇಷನ್ ಲೈಕ್ ಮೈ ಹಾರ್ಟ್ ರೇಟ್ ವಾಸ್ ರಿಯಲಿ ಹೈ. ಸೊ I don't know if it's not I don't know, cardiac arrest ಅನ್ನೋದಕ್ಕಿಂತ I had a huge heart rate, and I just fainted a couple of minutes after that. So I was taken to the hospital, and doctors could not analyze what was the issue. But when I told all this, there was no clot, there was no nothing, there was no stunt put. So there was nothing. They just gave me a blood thinner, calmed me down, and I was sent back home. So the term probably is cardiac, I don't know, is the word they use. Because attack ಬೇರೆ arrest ಬೇರೆ ಅದೇನೇನೋ ಇದೆ ಅದಕ್ಕೆ cardiac attack. At least the interview said arrest. Yes. That's the term even the doctors use, but they themselves didn't know. There was no sign of blood clot, or they didn't know any reason. I could see my heart rate had shot up to 450. Wow. So, and then body ಎಲ್ಲ stiff ಆಗೋಯ್ತು, because you're in that bent position fighting with that dog for 3.5-4 minutes. So. How do you look at life after that? I am somebody, I think this is not the first time. I've had another instance like this in a swimming pool with my brother. So our time also, knowing myself, I think to my loved ones, somebody around me, ಏನೇ ಒಂದು ಸಿಚುವೇಶನ್ ಬಂದಾಗ ವಿ ಜಂಪ್ ಔಟ್. ನನಗೂ ಆಗ ಸ್ವಿಮ್ಮಿಂಗ್ ಬರ್ತಿರಲ್ಲ. ಐ ವಾಸ್ ಆನ್ ದ ವರ್ಜ್ ಆಫ್ ಡ್ರೌನಿಂಗ್, ಸೊ ಐ ಹ್ಯಾಡ್ ಟು ಸೇವ್ ಹಿಮ್. ಆ ಗ್ಯಾಪಲ್ಲೂ ಅಗೇನ್. ಸೊ ದಿಸ್ ಇಸ್ ಅ ಸೆಕೆಂಡ್ ಇನ್ಸ್ಟೆನ್ಸ್. ಲೈಕ್ ಪ್ರಾಬ್ಲಿ ಯು ಪುಟ್ ಮಿ ಇನ್ ಅ ಸಿಚುವೇಶನ್ ಲೈಕ್ ದಟ್, ಮೇ ಬಿ ದಟ್ಸ್ ಹೌ ಐ ರಿಯಾಕ್ಟ್. ಸೊ ದಟ್ ಈಸ್ ಅ ಪಾಯಿಂಟ್ ವೇರ್ ಐ ಆಲ್ಸೋ ಥಾಟ್, ಮೇಲ್ ಬಂದರೆ ಇಬ್ಬರು ಒಟ್ಟಿಗೆ ಬರ್ತೀವಿ, ನನಗೆ ಸರ್ವೈವ್ ಆಗೋಕ್ಕೆ ಎಷ್ಟು ಸ್ವಿಮ್ಮಿಂಗ್ ಬೇಕೋ ಅಷ್ಟು ಗೊತ್ತು. ಬಟ್ ಐ ಡಿಂಟ್ ಡೂ ದಟ್. ಮೇಲ್ ಬಂದರೆ ಇಬ್ಬರು ಒಟ್ಟಿಗೆ ಬರ್ತೀವಿ, ಇಲ್ಲಾಂದರೆ ನೋಡೋಣ. ಐ ಸಾ ದಟ್ ಸೆಕೆಂಡ್ ಟೈಮ್. ಸೊ ದೆನ್ ಐ ನೋ probably that is me. If I'm in a situation like that, I don't know. ಅಲ್ಲ, ಈ ಸಂದರ್ಶನ ಆಲ್ರೆಡಿ ಚೆನ್ನಾಗಾಗತ್ತೆ ಅಂತ ನನಗೆ ಗೊತ್ತಾಯ್ತು. ಬಿಕಾಸ್ ವಿ ಆರ್ ಆಲ್ರೆಡಿ ಕನ್ವರ್ಸಿಂಗ್ ವಿತ್ ಸಮ್ ಚಾಂಪಿಯನ್ಸ್. ಹೌದು. ಈಗ ಸ್ವಲ್ಪ ವಿ ಲೈಟನ್ ದಿಸ್ ಸ್ಪಿರಿಟ್ ಅ ಲಿಟಲ್ ಬಿಟ್. ಯುವರ್ ಫಸ್ಟ್, ನಿಮ್ಮ ಮೊದಲ ಚಿತ್ರವನ್ನು ಅಥವಾ ಸೆಟ್ಟನ್ನು, ಚಿತ್ರದ ಚಿತ್ರೀಕರಣದ ಸೆಟ್ಟನ್ನು ನೋಡಿದ ಮೆಮರಿ, ಐದರ್ ಅ ಫಿಲ್ಮ್ ದಟ್ ಯು ವಾಚ್ಡ್, ದಿ ಫಸ್ಟ್ ಮೆಮರಿ ಆಫ್ ವಾಚಿಂಗ್ ಅ ಫಿಲ್ಮ್. ಬದ್ಮಾಶ್ ಅಂತ ಒಂದು ಸಿನಿಮಾ ಬಂದಿತ್ತು, ಧನಂಜಯ ಅವರು ಮತ್ತು ಆಕಾಶ್ ಶ್ರೀವತ್ಸವ ಸರ್ದು. ಆ ಫಿಲ್ಮು JP ಪಾರ್ಕ್ ಹತ್ರ ನಡೀತಿತ್ತು. ಐ ಸ್ಟಡಿಡ್ ಇನ್ ರಾಮಯ್ಯ. ಇಟ್ ವಾಸ್ ವೆರಿ ಕ್ಲೋಸ್ ಬೈ, ಆ್ಯಂಡ್ ಒನ್ ಆಫ್ ಮೈ ಸೀನಿಯರ್ ವಾಸ್ AD ಫಾರ್ ದಟ್ ಫಿಲಿಮ್. ಅವ್ರಿಗೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ವಿ ವಾಂಟೆಡ್ ಪೀಪಲ್ ಟು ಕಮ್ ಅಂದಾಗ, ನಾವು ವಿ ವರ್ ಫ್ರಮ್ ಕಾಲೇಜ್, ನಾವು ಬ್ಯಾಕ್ಗ್ರೌಂಡಲ್ಲಿ ದಟ್ ವಾಸ್ ಮೈ ಫಸ್ಟ್ ಸೆಟ್ ಎಕ್ಸ್ಪೀರಿಯನ್ಸ್. ಬಟ್ ಫಸ್ಟ್ ಫಿಲ್ಮ್ ನೀವು ನೋಡಿದ್ದು ನೆನಪು ಅಂತ ಅಂದರೆ, ದಿ ಅರ್ಲಿಯೆಸ್ಟ್ ಮೆಮರಿ ಆಫ್ ವಾಚಿಂಗ್ ಅ ಫಿಲ್ಮ್? ಫಸ್ಟ್ ಫಿಲಿಮ್ ಐ ಥಿಂಕ್ ಟಿವಿಯಲ್ಲಿ ರವಿಚಂದ್ರನ್ ಸರ್ದು ಯುಗ ಪುರುಷ ಬರ್ತಿತ್ತು. ಯುಗ ಪುರುಷ ಐ ಥಿಂಕ್ ಓಲ್ಡ್ ಲೇಡಿ ಇರ್ತಾಳೆ ಬಟ್ ಸ್ಟಿಲ್ ಹೆಂಗಾಗಿ ಮೇಕಪ್ ಹಾಕೊಂಡು ದಟ್ ಸಿಂಗಿಂಗ್ ಮಿಸ್ ಆ ಫಿಲಿಮ್ ನಮ್ಮ ಅಮ್ಮ ಕೂರಿಸಿ ತೋರಿಸಿದ್ರು ನನಗೆ. ನೋಡು ಐ ವಾಂಟೆಡ್ ಟು ವಾಚ್ ಕಾರ್ಟೂನ್. ನಮ್ಮ ಅಮ್ಮ ಇಲ್ಲ ಈ ಫಿಲಿಮ್ ನೋಡು, ಅವಳು ಅಜ್ಜಿ ಬಟ್ ಹೆಂಗಾಗಿ ಕಾಣ್ತಿದ್ದಾಳೆ ನೋಡು ಅಂತ ತೋರಿಸಿದ್ರು. ದಟ್ಸ್ ಮೈ ಫಸ್ಟ್ ಮೆಮೊರಿ ಆಫ್ ವಾಚಿಂಗ್ ಫಿಲಿಮ್. ನಿಮ್ಮದು? That's what I was thinking of that. I think ಥಿಯೇಟರಲ್ಲಿ ನಂಗೆ ಅಷ್ಟು ನೆನಪಾಗ್ತಾ ಇಲ್ಲ, ಬಟ್ ಐ ಥಿಂಕ್ ಅಟ್ ಹೋಮ್ we would obviously watch a lot of movies, TV, whatever. I used to watch Bangarada Panjara a lot. And I used to watch, we had the cassette. So adana repeatedly I used to watch it. Like whenever I was free, like no school and all, I used to watch that all the time. Bangarada Panjara. ನಿಮಗೆ ಯಾವಾಗ ಗೊತ್ತಾಯಿತು? ಅಫ್ಕೋರ್ಸ್ ನೀವು ಚಿಕ್ಕ ವಯಸ್ಸಿಂದ ಫಿಲ್ಮ್ ಸೆಟ್ಸ್ಗೆ ಹೋಗ್ತಾ ಇದ್ದಿರ್ತೀರಿ, ಬಟ್ ಯಾವಾಗ ನಿಮಗೆ ಫಸ್ಟ್ ಟೈಮ್ ಯು ಆ್ಯಕ್ಚುಲಿ ಸ್ಟಾರ್ಟೆಡ್ ನೋಟಿಸಿಂಗ್ ಅ ಫ್ಯೂ ಥಿಂಗ್ಸ್ ಆನ್ ಅ ಫಿಲ್ಮ್ ಸೆಟ್? ಯಾವ ಏಜಲ್ಲಿ? ಅಥವಾ ಐ ಥಿಂಕ್ ಮೇ ಬಿ ಇನ್ ಮೈ ಟೀನ್ಸ್ ಮೋರ್, ಬಿಕಾಸ್ ಅದಕ್ಕಿಂತ ಮುಂಚೆ ಐ ಥಿಂಕ್ ಬಿಕಾಸ್ ಐ ಗ್ರೂ ಅಪ್ ಅರೌಂಡ್ ಇಟ್, ಅದು ನಾರ್ಮಲೈಸ್ ಆಗಿಬಿಟ್ಟಿತ್ತು. I didn't realize that it was different from the outside world. So I felt like it was normal. I think it was very normalized for me. So but when I started noticing stuff, maybe in my teens. ಬಟ್ ಇದು ಅಂದರೆ ಈಗ ನಿಮಗೂ ಸ್ಕೂಲಿಗೆ ಹೋಗಿ ಬಂದ್ರಿ, ಅಂಥ ದಿನಗಳಲ್ಲೂ ಸೆಟ್ಗೆ ಹೋಗಿದ್ದು ಅಂತ ಅಥವಾ ಬರೀ ರಜೆ ದಿನಗಳಲ್ಲಿ ಹೋಗೋದು? ಹಾಲಿಡೇಸ್ ಇದ್ದಾಗ. ಆ್ಯಂಡ್ ಆವಾಗ ತುಂಬ ಶೂಟಿಂಗ್ಸ್ ಸದಾಶಿವ್ ನಗರಲ್ಲಿ ಆಗ್ತಾ ಇತ್ತು. ಸೊ ವೆನ್ ಐ ಟು ಕಮ್ ಬ್ಯಾಕ್ ಫ್ರಮ್ ಸ್ಕೂಲ್, ಐದರ್ ಅಪ್ಪನ ಶೂಟಿಂಗ್ ನಡೀತಾ ಇತ್ತು, ಚಿಕ್ಕಪ್ಪ ಶೂಟಿಂಗ್, ಸೊ ಯು ಶುಡ್ ಜಸ್ಟ್ ಗೋ ಆ್ಯಂಡ್ ಕಮ್ ಲೈಕ್ ದಟ್. ಬಟ್ I used to not go watch the shooting. That's the thing. I used to go like
because we knew our unit to namde irtaittu, so I used to go play with them, or if the shooting is happening in Janta Bazaar, I used to go play in the park, like stuff I didn't notice really. ಬಟ್ ನಿಮ್ಮ ಮನೆಯಲ್ಲಿ ಏನಾದರೂ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳಿದ್ರಾ, ಸರಿ ಹೋಗು ಸೆಟ್ಟಿಗೆ ಬಟ್ ಇದೆಲ್ಲ ಮಾಡಬಾರ್ದು ಅಂತ? ಇಲ್ಲ ಇಲ್ಲ, no. ಸೊ ಇಟ್ ವಾಸ್ just go, yeah, it's fine. ನಿಮ್ಮದು ಫಸ್ಟ್ ಮೆಮರಿ ಆಫ್ ಜಸ್ಟ್ ಆ್ಯಡಿಂಗ್ ಟು ದಟ್ ಪಾಯಿಂಟ್, ಸದಾಶಿವನಗರ ಶೂಟಿಂಗ್ ನಡೀತದೆ. ನಂದು ಫಸ್ಟ್ ಸಿನಿಮಾ ನೋಡಿರೋ ಎಕ್ಸ್ಪೀರಿಯನ್ಸು ಮೇಕ್ರಿ ಸರ್ಕಲ್ದು ಫ್ಲೈಓವರ್ ಆಗಿತ್ತು. ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ನಾನು ಅಲ್ಲೇ ಏರ್ಫೋರ್ಸ್ ಹೋಗ್ತಿದ್ದಾಗ ಬೆಳಗ್ಗೆನೇ ಶೂಟಿಂಗ್ ನಡೀತಾ ಇತ್ತು ಶಿವಣ್ಣ ಅವ್ರದ್ದು. ಮತ್ತು ಫ್ಲೈಓವರ್ ಮೇಲೆ ಒಂದು ಸೂಟ್ ಹಾಕ್ಕೊಂಡು ಆ್ಯಕ್ಷನ್ ಸೀಕ್ವೆನ್ಸು. ಸೊ ಅವತ್ತು ರಿಷಿ ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ಶೂಟಿಂಗ್. ಆಮೇಲೆ ಸ್ಕೂಲ್ಗೆ ಹೋಗಬೇಕು, ಓಕೆ ನಿಂತ್ಕೊಂಡು ಶೂಟಿಂಗ್ ನೋಡಿದ್ದೀನಿ. ಐ ಥಿಂಕ್ ಐ ಮಿಸ್ ಮೈ ಫಸ್ಟ್ ಪೀರಿಯಡ್. ಅದಾದಮೇಲೆ ಅದು ಫಸ್ಟ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಅಲ್ಲೂ ಒಂದು ಸ್ಟೋರಿ ಇದೆ. ನಮ್ಮ ಆಟೋಮ್ಯಾನ್ ಈ ವಾಸ್ ಅ ಬಿಗ್ ಫ್ಯಾನ್ ಆಫ್ ಸರ್ ಡಾಕ್ಟರ್ ರಾಜ್ಕುಮಾರ್. ಸೊ ನಮ್ಮ ಸ್ಕೂಲ್ ಮುಗಿದ್ಮೇಲೆ ಆ ಕಡೆ ಯಾರೂ ಇಲ್ಲ, ಸದಾಶಿವನಗರ ಕಡೆ ಹೋಗೋದು, ಅವ್ರ ಮನೆ ತೋರಿಸ್ಕೊಂಡು ವಿ ಯೂಸ್ ಟು ಗೋ ಬ್ಯಾಕ್ ಹೋಮ್. ಸೊ ದೆನ್ ದಟ್ ಬಿಕೇಮ್ ಮೋರ್ ಲೈಕ್ ಅ ರಿಚುವಲ್. ವಿ ಡೂ ದಿಸ್ ಅಟ್ಲೀಸ್ಟ್ ಟ್ವೈಸ್ ಆರ್ ಥ್ರೈಸ್ ಅ ವೀಕ್. ಫಿಲ್ಮನ್ನು ನೋಡಿದ್ದು ನಿಮ್ಮ ಫಸ್ಟ್ ಮೆಮರಿ? ಸಿನಿಮಾ ನೋಡಿದ್ದು ಐ ಸೀನ್ ಲಾಟ್ ಆಫ್ ಫಿಲ್ಮ್. ಮೈ ಡ್ಯಾಡ್ ಇಸ್ ಟು ವಾಚ್ ಅ ಲಾಟ್ ಆಫ್ ಫಿಲ್ಮ್ಸ್. ಸೊ ಆ ಥರ ನನ್ನ ಮೆಮರಿಯಲ್ಲಿ ನಾನು ನೋಡಿರೋದು ಫಸ್ಟು ಬಂಗಾರದ ಮನುಷ್ಯ. ಮೈ ಡ್ಯಾಡ್, ಮೈ ಗ್ರ್ಯಾಂಡ್ ಪೇರೆಂಟ್ಸ್, ಎಂಟೈರ್ ಫ್ಯಾಮಿಲಿಯಾಗಿ ಕೂತ್ಕೊಂಡು ನೋಡಿದ್ದು. ಆ್ಯಂಡ್ ಅಂದರೆ ಆವಾಗ ವೆನ್ ಯುವರ್ ಕಿಡ್ ಆಲ್ಸೋ ದೇ ಆರ್ ಆಲ್ಸೋ ವೆರಿ ಕಾನ್ಷಿಯಸ್ ವಾಟ್ ಕೈಂಡ್ ಆಫ್ ಫಿಲ್ಮ್ ಯು ವಾಂಟ್ ಟು ಸ್ಟಾರ್ಟ್ ವಿತ್. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ಸ್ ಆರ್ ದಿ ಸೇಫೆಸ್ಟ್. ಆ್ಯಂಡ್ ದಟ್ ಮೂವಿ ಆಲ್ಸೋ ಹ್ಯಾಡ್ ಅ ಲಾಟ್ ಆಫ್ ಒಂದು ಮೆಥಲಾಜಿಕಲ್ ಒಂದು ಮೆಸೇಜ್. ಸೊ ಪ್ರಾಬ್ಲಿ ದೇ ಸ್ಟಾರ್ಟೆಡ್ ಆಫ್ ವಿತ್ ದಟ್. ಅದು ನನ್ನ ಮೆಮರಿ. ಸೊ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆನೇ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸಾ ನಿಮಗೆ ಸಿನಿಮಾ ಕಡೆಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಲಿಕ್ಕೆ? ಇದೆ. ಅಂದರೆ ಮೈ ಡ್ಯಾಡ್ ವಾಚಸ್ ಲಾಟ್ ಆಫ್ ಮೂವೀಸ್. ಆಮೇಲೆ ನನ್ನ ಸಿನಿಮಾ ಬರೋದಕ್ಕೂ ಹಿ ವಾಸ್ ವೆರಿ ಪ್ರಾಕ್ಟಿಕಲ್. ನಾನು ಇನಿಷಿಯಲಿ ಬಂದು ಫಿಲ್ಮ್ ಸ್ಕೂಲ್ಗೆ ಹೋಗ್ತೀನಿ ಈ ಥರ ಎಲ್ಲ ಅಂದಾಗ ಇಸ್ ಲೈಕ್ 10th ಮುಗಿಸಿದ್ಯಾ ಈಗ ತಾನೆ, ಫಸ್ಟ್ ಡಿಗ್ರಿ ಮಾಡು ಆಮೇಲೆ ಮಾತಾಡೋಣ ಅಂತ. ಸೊ ಹಿ ವಾಸ್ ವೆರಿ ಕ್ಲಿಯರ್. ಐ ಥಿಂಕ್ ಆಫ್ಟರ್ PUC. ಸೊ ಡಿಗ್ರಿ ಮುಗಿಸು. ದೆನ್ ಐ ಫಿನಿಶ್ಡ್ ಮೈ ಡಿಗ್ರಿ ಮಾಡೋ ಟೈಮಲ್ಲಿ ಐ ವಾಸ್ ಮೋರ್ ಇಂಟು ಥಿಯೇಟರ್ಸ್, ಮೂಕಾಭಿನಯ, ಡ್ರಾಮಾ. ಸೊ ನೀವು ಇಂಜಿನಿಯರಾ? ಇಲ್ಲ, ಐ ಆಮ್ BSc ಕಂಪ್ಯೂಟರ್ ಸೈನ್ಸ್. ಓಕೆ. ಎಲ್ಲಿ, ಯಾವ? ಶೇಷಾದ್ರಿಪುರಂ ಕಾಲೇಜ್. ಓಕೆ. ಸೊ ಅದು ಮುಗಿಸಿದ ಮೇಲೆ ಮೈ ಡ್ಯಾಡ್. ಸೊ ಅಲ್ಲಲ್ಲೇ ಇದ್ರಿ, ಸದಾಶಿವನಗರ, ಶೇಷಾದ್ರಿಪುರಂ. ಅದೇ ಸರ್ಕಲ್, ಜಯಮಾಲಲ್ಲಿ ಮನೆ ಇತ್ತು. ಸೊ ಆ ಬೆಲ್ಟಲ್ಲೇ ಫಿನಿಶ್. ಆಮೇಲೆ ಸೊ ದಟ್ ಈಸ್ ದ ಪಾಯಿಂಟ್ ವೆರ್ ಹಿ ವಾಸ್ ಲೈಕ್ ಫಿನಿಶ್ ಯುವರ್ ಡಿಗ್ರಿ ಆ್ಯಂಡ್ ದೆನ್ ವಿಲ್ ಡೂ. ಸೊ ಕಾಲೇಜಲ್ಲಿ ಐ ವಾಸ್ ಮೋರ್ ಇಂಟು ಡ್ರಾಮಾ ಅಂದಾಗ ದಟ್ ವಾಸ್ ದಿ ಇನ್ಸ್ಪಿರೇಷನ್. ದೇರ್ ವಾಸ್ ದಟ್ ಹೈ ವೆನ್ ಯು ಡೂಯಿಂಗ್ ಸಮಥಿಂಗ್. ಆಮೇಲೆ ಬಂದಮೇಲೆ ಐ ಟೋಲ್ಡ್ ಮೈ ಡ್ಯಾಡ್, ಆಯಿತು ಯು ಫಿನಿಶ್ ಯುವರ್ ಡಿಗ್ರಿ ಆ್ಯಂಡ್ ದೆನ್ ಜಾಯಿನ್ ವರ್ಕ್. ಹಿ ಸಾ ಮೈ ಎಕ್ಸೈಟ್ಮೆಂಟ್ ಡಿಪ್. ಕೆಲಸ ಸಿಕ್ಕಿದಾಗ ಐ ವಾಸ್ ಎಕ್ಸೈಟೆಡ್. And then he saw my excitement dip. And he was like, now you go find out about your film school, come back. ಎಲ್ಲ ಆಗಿ ಅಡ್ಮಿಷನ್ ಎಲ್ಲ ಆದಮೇಲೆ ಐ ಗಾಟ್ ಟು ನೋ ಮೈ ಡ್ಯಾಡ್ ಹ್ಯಾಡ್ ಕಮ್ ಎನ್ಕ್ವೈರ್ಡ್ ಬಿಫೋರ್ ಹ್ಯಾಂಡ್. ಅವ್ರದ್ದೊಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಈ ಲೆಫ್ಟ್ ಮೀ ದೇರ್. ಸೊ ದಟ್ಸ್ ಹೌ ಮೈ ಜರ್ನಿ. ಅವ್ರು ಏನು, ವಾಟ್ ಈಸ್ ಇಂಟು ಬಿಸ್ನೆಸ್. ಬಟ್ ಎಕ್ಸ್ಟ್ರೀಮ್ಲಿ ಪ್ರಾಕ್ಟಿಕಲ್. ಹೀಸ್ ಅಂದರೆ ಪ್ರಾಕ್ಟಿಕಲ್ ಪರ್ಸನ್ ಅಂಡ್ ವೆರಿ ಗುಡ್ ಕ್ರಿಟಿಕ್. ನೋಡಿದ ತಕ್ಷಣ ಹಂಗೆ ಹೇಳ್ತಾರೆ, ದಿಸ್ ಓಪನ್. ಅವನು ಸೆಟ್ಟಿಗೂ ಕಪಲ್ ಆಫ್ ಟೈಮ್ಸ್ ಬಂದಿದ್ರು. ವಾಚ್ ಅಂಡ್ ಅಬ್ಸರ್ವ್. ಗುಡ್ ಅಭಿ. But how does it feel? You are the cinematographer or the DOP on the set. ಅದು ಇಟ್ಸ್ ಆನ್ ದ ಸೆಟ್. ಮನೆಗೆ ಹೋಗಿದ ತಕ್ಷಣ ಯು ಹ್ಯಾವ್ ಯುವರ್ ರಿಯಾಲಿಟಿ ಚೆಕ್. ಸೊ ಕಮಿಂಗ್ ವಿತ್ ಮೈ ವೈಫ್, ಕಮಿಂಗ್ ವಿತ್ ಮೈ ಮಾಮ್, ಸಿಸ್ಟರ್, ಡ್ಯಾಡ್, ಆಯ್ತು ನಿನ್ನ ಶೂಟಿಂಗ್ ಮುಗೀತು, ಇಲ್ಲಿ ಬಂದಿದ್ದೆ, ಸುಮ್ಮನೆ ಇರುತ್ತೆ. ದಿಸ್ ಇಸ್ ಆರ್ ಟೆರಿಟರಿ ಅನ್ನೋದು. ಸೊ ಈಗ ಓಕೆ. ಬಟ್ ಇಟ್ಸ್ ಅ ಫನ್ ಪ್ರೊಸೆಸ್. ಅಂದರೆ ಯು ಎಂಜಾಯ್ ದ ಪ್ರೊಸೆಸ್. ಹಂಗಾಗಿ ಯು ಆರ್ ಇನ್ ಟು ದಿಸ್. ಆನೆಸ್ಟ್ಲಿ ಐ ಆ್ಯಕ್ಚುಲಿ ಟೆಂಟ್ ನಾಟ್ ಲೈಕ್ ಐ ಚೋಸ್ ಟು ವಾಂಟ್ ಟು ಬಿ ಅ ಸಿನಿಮಾಟೋಗ್ರಫರ್ ಅಲ್ಲ. ನಾನು AD ಆಗಿ ಬರಬೇಕು ಅಂತ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಸೂರಿ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿ ಸೇರಕ್ಕೆ ಹೋದಾಗ ಸೂರಿ ಸರ್ ನಂದು ಆವಾಗ ವೇರ್ ಐ ಸ್ಟಡಿಡ್ ಫಿಲ್ಮ್ ಸ್ಕೂಲಲ್ಲಿ ಎವ್ರಿಬಡಿ ವಾಂಟೆಡ್ ಟು ಬಿ ಅ ಡೈರೆಕ್ಟರ್ ಆರ್ ಅನ್ ಆ್ಯಕ್ಟರ್. ಯಾವ ಫಿಲ್ಮ್ ಸ್ಕೂಲ್? SIE ಅಂತ, ಸಿಡ್ನಿ ಸ್ಕೂಲ್ ಆಫ್ ಆಡಿಯೋ ಇಂಜಿನಿಯರಿಂಗ್. ಸೊ ಇಟ್ ವಾಸ್ ಮೋರ್ ಆಫ್ ಅ ಫಿಲ್ಮ್ ಸ್ಕೂಲ್, ಫಿಲ್ಮ್ ಮೇಕಿಂಗ್ ಸ್ಕೂಲ್ ದ್ಯಾನ್ ಅ ಸಿನಿಮಾಟೋಗ್ರಫಿ ಆರ್ ದಟ್ ಕೈಂಡ್ ಆಫ್ ಸ್ಕೂಲ್. ಸೊ ನಾನು ಫಿಲ್ಮ್ ಮೇಕಿಂಗ್ ಹೋದಾಗ ಅಲ್ಲಿ ಆ್ಯಕ್ಟರ್ಸ್ ಆಗಬೇಕು. ಆಸ್ಟ್ರೇಲಿಯಾ ಅಲ್ಲ? ಇಲ್ಲ ಇಟ್ ವಾಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್. ಸೊ ಐ ಸ್ವಿಚ್ಡ್ ಹಿಯರ್ ಅಂಡ್ ದೇರ್. ಸೊ ಯಾ, ಇವಾಗ ನ್ಯೂಯಾರ್ಕ್ ಫಿಲ್ಮ್ ಸ್ಕೂಲ್ ಇಲ್ಲಿ ಹೆಂಗಿದೆ ಸೇಮ್ ಅದು ಸ್ಕೂಲ್ ಇಲ್ಲಿದೆ. ಹೇಗೆ ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಇದೆ. ಸೊ ಹಂಗೆ. ಆ್ಯಂಡ್ ದೆನ್ ಸೂರಿ ಸರ್ ವಾಸ್ ಲೈಕ್ ಒಂದಷ್ಟು ಫುಟೇಜ್ ನೋಡಿದ್ಮೇಲೆ ಇದೆಲ್ಲ ಚೆನ್ನಾಗಿ ಶೂಟ್ ಮಾಡಿದ್ದೆಲ್ಲ. ಸೊ ಐ ಯೂಸ್ ಟು ಶೂಟ್ ಮೈ ಕಾಲೇಜ್ ಪ್ರಾಜೆಕ್ಟ್ಸ್ ಬಿಕಾಸ್ ಐ ಹ್ಯಾಡ್ ಅನ್ ಐಡಿಯಾ ಆಫ್ ಫೋಟೋಗ್ರಫಿ. ಅಗೇನ್ ಕಮಿಂಗ್ ಬ್ಯಾಕ್ ಟು ಮೈ ಡ್ಯಾಡ್, ಒಂದು ಕ್ಯಾಮ್ರಾ ಇಟ್ಟಿದ್ರು, ಐ ಯೂಸ್ ಟು ಶೂಟ್. ಸೊ ಫ್ರಮ್ ದೇರ್ ಐ ಗಾಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೋಜರ್, ಆಲ್ ದ್ಯಾಟ್. ಸೊ ಐ ಯೂಸ್ ಟು ಶೂಟ್ ಮೈ ಕಾಲೇಜ್ ಪ್ರಾಜೆಕ್ಟ್ಸ್. ಸೊ ಸೂರಿ ಸರ್ ಇದೆಲ್ಲ ನೋಡಿದ್ಮೇಲೆ ಲೈಕ್ ಯು ಶುಡ್ ವರ್ಕ್ ಆ್ಯಸ್ ಅ ಸಿನಿಮಾಟೋಗ್ರಾಫರ್.
that's where you will learn because you work with a lot of directors. Our intention ADX ಸೇರಿಸ್ಕೊಳ್ಳೋಕೆ ಇಷ್ಟ ಇಲ್ಲದೆ ಹಿಂಗೆ ಹೇಳಿ ಕಳಿಸಿದ್ರು ಇಲ್ಲ ಏನೋ, ಬಟ್ ಇಟ್ ವರ್ಕ್ ಗುಡ್ ಫಾರ್ ಮಿ ಬಿಕಾಸ್ ಆಮೇಲೆ ಐ ವಾಸ್ ವೆರಿ ಕೀನ್. ಸೂರಿ ಸರ್ ಸಿನಿಮಾ DOP ಯಾರು ಅಂತ ಹುಡುಕಿ ಸತ್ಯ ಸರ್ ಜೊತೆ ಸೇರಿಕೊಂಡು ಮೈ ಫಸ್ಟ್ ಸಿನಿಮಾ ಓನ್ಲಿ ವಾಸ್ ಕೆಂಡ ಸಂಪಿಂಗ್. ಸೊ ನೈಸ್. ಫ್ರಮ್ that's where my journey started. ಅಲ್ಲಿ ತನಕ after that also I had not taken ಸಿನಿಮಾ. ಆಮೇಲೆ ಏನು ಹೇಳಿದ್ರು ಸೂರಿ ಅವರು? ಸೂರ್ಯ ಅವ್ರಿಗೆ ಇದೆಲ್ಲ ವಿಷಯ ಹೇಳೇ ಇಲ್ಲ, ಅವಾಗ ಭಯ ಮಾತಾಡ್ತಿಲ್ಲ. ಈಗ ರೀಸೆಂಟ್ಲಿ ವೆರಿ ಸ್ಪೋಕ್ ಸರ್ ಅಷ್ಟೇ ಹೇಳಿದ್ರು, ಸಿನಿಮಾಟೋಗ್ರಾಫರ್ ಆಗಿ ಕಾರಣ ನೀವೇ. ನೈಸ್. ಹಿ ಡಸಂಟ್ ನೋ ದ ಬ್ಯಾಕ್ ಸ್ಟೋರಿ. ವಿ ಹ್ಯಾವ್ ನಾಟ್ ಗಾಟ್ ಅ ಚಾನ್ಸ್ ಟು ಟಾಕ್ ಅಬೌಟ್ ಇಟ್. ಬಟ್ ದೆನ್ ಐ ಟುಕ್ ಅಪ್ ಸಿನಿಮಾಟೋಗ್ರಫಿ ಸೀರಿಯಸ್ಲಿ ಓನ್ಲಿ ಆಫ್ಟರ್ ಐ ವಾಸ್ ಕಾಲ್ಡ್ ಟು ಜಿಗರ್ದಂಡಾಸ್ ಆಫೀಸ್, ಸುದೀಪ್ ಸರ್ ಪ್ರೊಡಕ್ಷನಲ್ಲಿ. ಆವಾಗ ಐ ಹ್ಯಾಡ್ ಒನ್ ಡೀಪ್ ಟೆಕ್ನಿಕಲ್ ಕನ್ವರ್ಸೇಷನ್ ವಿತ್ ಸುದೀಪ್ ಸರ್ ಆ್ಯಂಡ್ ಹಿ ಸಾ ಮೈ ಶೋ ರೀಲ್ ಆ್ಯಂಡ್ ಹಿ ಎವ್ಯಾಲ್ಯೂಯೇಟೆಡ್. ಇನ್ ವರ್ಕಲ್ಲಿ ಇದೆಲ್ಲ ಮಿಸ್ಸಿಂಗ್ ಇದೆ, ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ವರ್ಕ್. ಸೊ ಆಮೇಲೆ ಐ ಡಿಂಟ್ ಗೆಟ್ ಟು ಡೂ ದ ಫಿಲ್ಮ್. ಐ ವಾಸ್ ಆಲ್ಸೋ ಫೀಲಿಂಗ್ ಆಮ್ ಐ ರೆಡಿ ಟು ಡೂ ದಿಸ್, ಇಸ್ ಇಟ್ ಟು ಅರ್ಲಿ ಅಂತ. ಬಟ್ ದೆನ್ ಸುದೀಪ್ ಸರ್ಸ್ ಲೈಕ್ ಗೈಡೆನ್ಸ್ 30 to 40 minutes we spoke technical about. So I was really surprised. Cinematography. Yeah, only cinema. And I was surprised to get so much insight from an actor. ಆಮೇಲೆ then I realized ಸುದೀಪ್ ಸರ್ಸ್ skills. ಆವಾಗ I was taken away. ಆಮೇಲೆ then ಒಂದು ಎರಡು ಮೂರು ಹೇಳಿ ಅಥವಾ ಒಂದಾದ್ರೂ ಹೇಳಿ. ಒಂದು ಅಂದರೆ ಮೈ ಇನಿಷಿಯಲ್ ಶೋ ರೀಲ್ ಇಸ್ ದೇರ್ ಆನ್ ಯೂಟ್ಯೂಬ್. ಅವಾಗ ನೋಡಿದಾಗ ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಡೆಪ್ತ್. ಓಕೆ, ನಾನು ಫೋರ್ಗ್ರೌಂಡಿಂಗ್ ಜಾಸ್ತಿ ಬಿಟ್ಬಿಡ್ತಾ ಇದ್ದೆ. ಸೊ ಒಂದು Z axis ಅಲ್ಲಿ ಯು ವಾಂಟ್ ಟು ಕ್ರಿಯೇಟ್ ಡೆಪ್ತ್ ಅಂದಾಗ ಯು ಹ್ಯಾವ್ ಟು ಸಿ Z axis. ಸೊ ಫೋರ್ಗ್ರೌಂಡ್, ಆರ್ಟಿಸ್ಟ್ ಆ್ಯಂಡ್ ದೆನ್ ದ ಬ್ಯಾಕ್ಗ್ರೌಂಡ್. ಸೊ ದಿಸ್ ಇಸ್ ಹೌ ಯೂಸ್ ಟು ಮೋಸ್ಟ್ ಆಫ್ ದ ಟೈಮ್ ಐ ಯೂಸ್ ಟು ಕೀಪ್ ಇಟ್ ಕ್ಲೋಸ್ ಟು ದಿ ಆರ್ಟಿಸ್ಟ್. ಆ್ಯಂಡ್ ಅಗೇನ್ ಅಲ್ಲಿ ನಂದು ಇನ್ಸ್ಪಿರೇಷನ್ ವಾಸ್ ಐ ಯೂಸ್ ಟು ಪಿಕಪ್, ಇವಾಗ ಹೆಸರು ಹೇಳ್ಬಾರ್ದು ಬಿಕಾಸ್ ಐ ಕುಡ್ ಓನ್ಲಿ ಸಿ ದಟ್ ಪಾಯಿಂಟ್ ಬಿಕಾಸ್ ನನ್ನ ನಾಲೆಜ್ ಆ ಟೈಮ್ಗೆ ಅಷ್ಟೇ ಇತ್ತು. ಸೊ ಐ ಯೂಸ್ ಟು ಪಿಕಪ್ ವರ್ಕ್ ಫ್ರಮ್ ದಟ್ DOP's ವರ್ಕ್ ಆ್ಯಂಡ್ ಐ ಯೂಸ್ ಟು ಡೂ. But after understanding this color separation, lighting depth, and then I started implementing it on my coming projects. I took it very seriously. I've taken up something, let me do this more seriously. That's where I started doing it well, and my next film was Ninna Saniyake after that. So probably after that, my work has probably taken a different shape and direction. ಇಲ್ಲ, ಐ ಥಿಂಕ್ ದ್ಯಾಟ್ಸ್ ದಿ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾರಲ್ಲ, ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಇಟ್. ಅಫ್ಕೋರ್ಸ್ ಯಾರಾದ್ರೂ ದುಡ್ಡು ಹಾಕೋರಿದ್ರೆ ಸರಿ, ನಾವೇ ದುಡ್ಡು ಕಳ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಲ್ಸೋ ಸ್ಪೀಕಿಂಗ್ ಅಬೌಟ್ ಸುದೀಪ್ ಅಲ್ಲ, ನಾನು ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡೋಕ್ಕೆ ಹೋದಾಗ ನಾನು ಅಂದ್ಕೊಂಡೆ ಅವ್ರು ಬರ್ತಾರೆ, ಕೂರ್ತಾರೆ, ಹೋಗ್ತಾರೆ ಅಂತ. ಅವ್ರು ಬಂದು ಇಲ್ಲಿ ಕ್ಯಾಮ್ರಾ ಎಲ್ಲ ಸೆಟಪ್ ಎಲ್ಲ ಚೇಂಜ್ ಮಾಡಿ ಹಿ ವಾಸ್ ಲೈಕ್ ನಾನು ಹಿಂಗೆ ಶೂಟ್ ಮಾಡಿ ಹಂಗೆ ಶೂಟ್ ಲೈಕ್. ಆ್ಯಂಡ್ ಆಫ್ಕೋರ್ಸ್ ಆ ಕಾನ್ವರ್ಸೇಷನ್ ನಂಗೆ ಆ್ಯಕ್ಚುಲಿ ಗೊತ್ತಾಗಿದ್ದು, ಇಟ್ ಟೋಟ್ಲಿ ಅಸೈಡ್, ಬಟ್ ಹಿ ಈಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್. ನನ್ನ ಪ್ರಕಾರ ಅವ್ರನ್ನ ಬರೀ ನಾವು ಆ್ಯಕ್ಟರ್ ಆಗಿ ನೋಡಬಾರ್ದು, ಬರೀ ಹಾಗೆ ಬಳಸ್ಕೊಳ್ತಾ ಇದೀವಿ ಅನ್ನೋದು ನನ್ನ ಬೇಜಾರು. ಗ್ರೇಟ್ ಟೆಕ್ನಿಷಿಯನ್. ಹೌದು ಹೌದು ಹೌದು. ಚೈಲ್ಡ್ಹುಡ್ ಅಂತ ಒಂದು ಎಮೋಷನ್ ಇತ್ತು ವಿತ್ ರಾಜ್ಕುಮಾರ್ ಸರ್ಸ್ ಫ್ಯಾಮಿಲಿ. ಐ ಆಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಐ ಗಾಟ್ ದಿ ಆಪರ್ಚುನಿಟಿ ಟು ಟಾಕ್ ಅಬೌಟ್ ಇಟ್. ಆ್ಯಂಡ್ ಸುದೀಪ್ ಸರ್ ಗೈಡೆಡ್ ಮೀ. ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಹಿ ಶೇರ್ಡ್ ಹಿಸ್ ನಾಲೆಜ್ ಅಂಡ್ ಹಿ ಲೆಫ್ಟ್. ಐ ಡೋಂಟ್ ಥಿಂಕ್ ಹಿ ನೋಸ್ ಹೌ ಇಟ್ ಹಸ್ ಇಂಪ್ಯಾಕ್ಟೆಡ್ ಆ್ಯಂಡ್ reshaped my work. And the other happy part is he's released the trailer today. So, yeah. Hello. And also I have to say about Abhilash, he's technically really good. Like he has got his research down to the T. I technically didn't know so many things about lighting and camera work. I don't know. But I think even to understand why I need to invest for this lens or this camera, we actually sat down quite a few times and explained it to me, like our actually sketch ಮಾಡಿ ತೋರಿಸಿ ಎಲ್ಲ, like he's actually really good and very well read about it. Like sure. Of course that also shows, and we'll talk about it also when we come to the cinematography of Firefly. ಈಗ ನೀವು ಇನ್ನೊಂದು ಇಂಟರ್ವ್ಯೂಲ್ ಹೇಳ್ತಾ ಇದ್ರಿ, ಫಸ್ಟ್ ನಂಗೆ ಟೀಚರ್ ಆಗಬೇಕು ಅಂತಿತ್ತು, ಆ್ಯಂಡ್ ದೆನ್ ಆರ್ಕಿಟೆಕ್ಟ್ ಆಗಬೇಕು ಅಂತಿತ್ತು, ಆ್ಯಂಡ್ ದೆನ್ ಪ್ರೊಡ್ಯೂಸರ್. ವಾಟ್ ವಾಸ್ ದ್ಯಾಟ್ ಮೊಮೆಂಟ್? ಅವ್ರು ನೀವು ಪ್ರೊಡ್ಯೂಸರ್ ಆಗಬೇಕು ಅನ್ನೋದಕ್ಕೆ ಒಂದು ಮೂಲ ಫೋರ್ಸ್ ಏನಿತ್ತು? Honestly speaking, that there was no one spark or anything like that. I think growing up I was a very confused kid with what I want to do and everything. I was always been very confused. So I did architecture, then I even did a... Your sister hagalla? No, she knew she wanted to be a doctor since she was very young, and she did that only. But I grew up a teacher, actor, painter, bus conductor, so many things. But then at some point I took up architecture. And then I did a course in jewelry designing also, because I also paint. I'm an artist, I paint. So I did that. And then at home,
ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ವೆನ್ ಅ ಟಾಪಿಕ್ ಕೇಮ್ ಅಪ್ ಲೈಕ್ ಸಮಥಿಂಗ್ ಸೀರಿಯಸ್ ಸಮಥಿಂಗ್ ಸಾಲಿಡ್ ಯುನೋ conversation came up and I'm like, okay, let's get into the family business. So I started off thinking it's something I have to do, if I have to be very honest about it. But I think over time I also built a passion for it. Like I really like what I do now, and I did the web series because I wanted to do something different, and that's when the whole web series thing had started. And ನಂಗೆ ಸಕ್ಕ ಸ್ಟುಡಿಯೋ ಮೀಟ್ ಆದರು, ಅವ್ರ ಜೊತೆ 3 ವೆಬ್ ಸೀರೀಸ್ ಆಯಿತು. So I think for me that passion grew over time, if I have to be very honest. ನನಗೆ ಅದನ್ನು I'll come back to what you said about Abhilash and how technical it is and our research and all of that. But ಈಗ ವೆಬ್ ಸೀರೀಸಿಂದಾನೇ ಶುರು, ನೀವು ಈಗ ಹೇಳಿದ್ರಿ ಆಗ ವೆಬ್ ಸೀರೀಸ್ ಅಂತ ಸ್ವಲ್ಪ ಮಾತುಕತೆ ಆಗ್ತಾ ಇತ್ತು. ಆ್ಯಂಡ್ ಸಖತ್ ಹ್ಯಾಡ್ ಆಲ್ರೆಡಿ ಡನ್ ಅ ವೆಬ್ ಸೀರೀಸ್ ಆಯಿತು ಸುನಿಲ್ ರಾವ್ ಅವ್ರ ಜೊತೆ. ಅದೊಂದು ಓಕೆ, ಇಟ್ಸ್ ದಿ ಥಿಂಗ್ ಟು ಡೂ ಅಟ್ ದಿಸ್ ಪಾಯಿಂಟ್ ಅಂತ ತಗೊಂಡ ನಿರ್ಧಾರವಾ, ಅಥವಾ ಅದ್ರ ಹಿಂದೆ ಏನಾದರೂ ವಾಸ್ ದೇರ್ ಎನಿ ರಿಸರ್ಚ್ ಅನಾಲಿಸಿಸ್ ಡನ್? ಓಕೆ, ಇಲ್ಲ ಹೀಗೆ ಮಾಡಬೇಕು, ವೆಬ್ ಸೀರೀಸ್ ಹಿಂಗೆ ಮಾಡಬೇಕು ಅನ್ನೋ ರಿಸರ್ಚ್ ಅನಾಲಿಸಿಸ್ ಅಂತ ಏನೂ ಇಲ್ಲ. ಬಟ್ ಐ ಸಾ ಲೂಸ್ ಕನೆಕ್ಷನ್, ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದಟ್ ವಾಸ್ ದ ಓನ್ಲಿ ಕನ್ನಡ ವೆಬ್ ಸೀರೀಸ್ ಐ ಥಿಂಕ್ ದಟ್ ಹೆಡ್ ಕಮ್ ಔಟ್. Then I thought, okay, why not maybe ಅವ್ರನ್ನ ಅಪ್ರೋಚ್ ಮಾಡಿ ಕೊಲಾಬರೇಟ್ ಆಗಿ we can do something in Kannada, something bigger for an OTT platform, like because no one had done it. I thought, okay, maybe I can kind of put my hand into that. That is how the thought came. ಅಷ್ಟೇ. ಅದರಲ್ಲಿ ಏನೊಂದು ಡೀಪ್ಲಿ ಕಾಮರ್ಸ್ ಓರಿಯೆಂಟೆಡ್ ಸ್ಟ್ರಾಟಜಿ ಏನು ಇರಲಿಲ್ಲ. ಲೂಸ್ ಕನೆಕ್ಷನ್ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತು, and then you connected with Sakat Studio and you wanted to do this further. Okay. But with every passing web series, see, ನೀವು ಐ ಥಿಂಕ್ ನಿಮ್ಮ ಒಂದು ಪ್ರಿಂಟ್ ಇಂಟರ್ವ್ಯೂ ನೋಡ್ತಾ ಇದ್ರೆ ಅದ್ರಲ್ಲಿ ಹೇಳಿದ್ರಿ ದಿ ಕ್ವೆಶ್ಚನ್ ಐ ಥಿಂಕ್ ವಾಸ್ ಅಬೌಟ್ ವಿಮೆನ್ ಇನ್ ಸಿನಿಮಾ ಆರ್ ಸಮಥಿಂಗ್ ಲೈಕ್ ದಟ್. ನೀವು ಹೇಳಿದ್ರಿ ಇಲ್ಲ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ, ಬಟ್ ಆದರೂ ಸಮಸ್ಯೆಗಳಿವೆ ಆ್ಯಂಡ್ ಆಲ್ ಆಫ್ ದಟ್. ನಾನು ಪ್ರಿವಿಲೇಜ್ಡು, ಸೊ ನನಗೆ ಅದು ಡೈರೆಕ್ಟಾಗಿ ಗೊತ್ತಾಗ್ತದೆ. ಸೊ ನೀವು ಇಟ್ ಇಸ್ ಫಸ್ಟ್ ಆಫ್ ಆಲ್ ಗುಡ್ ದಟ್ ಯು ಆರ್ ಅಕ್ನಾಲೆಡ್ಜಿಂಗ್ ದಟ್ ಇಲ್ಲ ನಾನು ಪ್ರಿವಿಲೇಜ್ಡ್ ಆಗಿದ್ದೀನಿ ಆಲ್ ಆಫ್ ದಟ್ ಅಂತ. ಸೊ ಈಗ ಇದನ್ನು ತಪ್ಪಾಗಿ ತಿಳ್ಕೊಬೇಡಿ, ಬಟ್ ದೆನ್ ಈಗ ನನಗೆ ಹೆಚ್ಚು ಒಂಥರ ಏನಂತ ಹೇಳೋದು ಅವಗಾಹನೆ ಅಥವಾ ಹೆಚ್ಚು ಕಲಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬಿಸ್ನೆಸ್ ದಟ್ ಐ ಆಮ್ ಗೆಟಿಂಗ್ ಇನ್ ಟು ಇಲ್ಲದೆ you started web series. Yes. ಅದರ ಔಟ್ಕಮ್ ಏನಾಗಿತ್ತು? So that's what happened. Andre I wasn't very successful at it, obviously, because I took almost 2-3 years to trying to make sell a that business out of it, to be very honest. ಇದು ಯಾವುದಕ್ಕೆ? For all 3 web series. ಎಲ್ಲ ಮೂರು almost simultaneous ಆಗಿ ಶೂಟ್ ಆಗಿದ್ದ? One after the other. ಒಂದಾದ್ಮೇಲೆ ಒಂದು. Hate You Romeo first ಆಗಿ, Honeymoon by mistake. Honeymoon and by mistake almost happened simultaneously only. But I think that's what happened because we just were kind of shooting in the dark, to be very honest. I thought, okay, no one's done it in Kannada, it'll work, let's do it. Something new, people will accept it, people will buy it. Nothing of that sort happened. I had a proper reality check. But I did take 2-3 years, but I made my business back though. It took time. I kept trying. People kept approaching me and dropping it last minute. But in the end of 2-3 years, I somehow made the business back. Sure. Like we were safe. ಈಗ ನೀವು ಸಖತ್ ಸ್ಟುಡಿಯೋಸ್ ಜೊತೆ ನಿಮ್ಮ ಕೊಲಾಬ್ರೇಷನಲ್ಲಿ ಅಂದರೆ ನಿಮ್ಮದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಹೌದು, ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಹೌದು. ಓಕೆ. ಬಟ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಒಂದರಲ್ಲಿತ್ತು, ದ ಅದರ್ ಟು ಐ ಇನ್ವೆಸ್ಟೆಡ್. ಗಾಟ್ ಇಟ್. ಸೊ ಮೇಡ್ ಮೈ ಬಿಸ್ನೆಸ್ ಅಂತ ಹೇಳಿದಾಗ ಆಫ್ಟರ್ 2-3 ಇಯರ್ಸ್ ಯು ಬ್ರೋಕ್ ಈವನ್, ಯು ಮೇಡ್ ಪ್ರಾಫಿಟ್? Yes, I broke even. Okay. I broke even. ಲವ್ಲಿ. ಈಗ ಕಮಿಂಗ್ ಇನ್ ಟು ಆರ್ ಗೋಯಿಂಗ್ ಇನ್ ಟು ಫೈರ್ಫ್ಲೈ, ಏನು ನಿಮ್ಮ ದೊಡ್ಡ ಕಲಿಕೆ ಏನಾಗಿತ್ತು ಆಫ್ಟರ್ ದೋಸ್ 3 ವೆಬ್ ಸೀರೀಸ್ ದಟ್ ಯು ಡಿಡ್? I think like you said, ಸ್ವಲ್ಪ research on the commerce side of things has to be done at some point when you're doing a business, but also there is a risk in any kind of business, not only cinema, in any kind of business. ಯಾವುದಾದ್ರೂ ಮೇಲೆ ಇನ್ವೆಸ್ಟ್ ಮಾಡಿದ್ರೆ there is a risk. You have to be willing to take that risk. But I think little bit of research and pre-prep, like make sure that your sales are done or work towards that basically. ಲವ್ಲಿ. ಬಿಕಾಸ್ ಇನ್ನೊಂದು ನೀವು ಮಾತು ಏನು ಹೇಳಿದ್ರಿ, ಆ್ಯಂಡ್ ಐ ಥಿಂಕ್ ಯು ಟಚ್ ಅಪ್ ಆನ್ ದಟ್ ಆಸ್ ವೆಲ್ ಇಸ್, ನಾನು ಅಮೆಝಾನ್ ಪ್ರೈಮ್ಗೆ ಒಂದು 6-7 ಸಲ ಹೋಗಿದ್ದೀನಿ ವಿತ್ 6-7 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಥವಾ ವಾಟ್ ಕಾಂಟೆಂಟಿಂದ ಹೋಗಿದ್ದೀನಿ, ಬಟ್ ರಿಜೆಕ್ಷನ್ಸೇ ಫೇಸ್ ಮಾಡಿದ್ದೀನಿ ಅಂತ. ಫೈರ್ಫ್ಲೈ ನೀವು ಡಿಸ್ಕಷನ್ಸ್ ಯಾವಾಗ ಶುರು ಆಗಿದೆ, ಯಾವ ವರ್ಷದಲ್ಲಿ? 2023.
2023. ಓಕೆ ಓಕೆ ಅಷ್ಟರೊಳಗಡೆ ಹನಿಮೂನು ಎಲ್ಲ ಮುಗಿದಾಗಿತ್ತು. Yeah, Okay, it was done. okay, okay. In fact, we Vamshi and me pitched a web series Correct. together to Prime also, which almost, but for many reasons, didn't work out at that time. That after that, Firefly happened. Sure. Yeah. ಈ ಇಂಟರ್ವ್ಯೂಗೆ ನೋಡಬೇಕಾದ್ರೆ ಐ ಗಾಟ್ ದಿಸ್. ಒಂದು ನೀವು ಮಾಯಾ ಬಜಾರಲ್ಲಿ AD ಆಗಿ ಕೆಲಸ ಮಾಡಿದ್ರಿ, ಆ್ಯಂಡ್ ದೆನ್ ಪೆಂಟಗನಲ್ಲಿ ಒಂದು ಸ್ಟೋರಿಗೆ ಒಂದು ಚಾಪ್ಟರ್ಗೆ ಲೀಡ್ ಆಗಿ ಮಾಡಿದ್ರಿ, ರೈಟ್? ಸೊ ಒಂದರಲ್ಲಿ AD, ಒಂದರಲ್ಲಿ ಲೀಡು, ಆ್ಯಂಡ್ ದೆನ್ ಮೂರನೇ ತೊಗೊಂಡ್ರೆ ನಿಮ್ಮದೇ ಫಿಲಮು, ಅದರಲ್ಲಿ ನೀವು ಡೈರೆಕ್ಟರ್ ಪ್ಲಸ್ ಇದು. ಸೊ ವಾಸ್ ದಟ್, ನನಗೆ ಅದು ನೋಡಿದಾಗ ವಾವ್, ಈ ಥರ ಯಾರಾದರೂ ಸಕ್ಕದಾಗಿ ಸ್ಟ್ರಾಟಜೈಸ್ ಮಾಡ್ಕೊಳ್ಬೋದಾ ಅಂತ. ಅಂದರೆ ಐ ಡೋಂಟ್ ನೋ ಇಫ್ ದೇರ್ ವಾಸ್ ಅ ಸ್ಟ್ರಾಟಜಿ, ಬಟ್ ದೆನ್ ನನಗೆ ಇದ್ರ ಎಕ್ಸ್ಪೀರಿಯನ್ಸು ಬೇಕು, ಡೈರೆಕ್ಷನ್ ಎಕ್ಸ್ಪೀರಿಯನ್ಸು ಬೇಕು, ಆಕ್ಟರ್ ಆಗೋ ಎಕ್ಸ್ಪೀರಿಯನ್ಸ್ ಬೇಕು, ಅದೆರಡು ಸಿಕ್ತು ನನಗೆ. ಓಕೆ, ನಾವು ಬಿಕಾಸ್ ಫೈರ್ಫ್ಲೈ ಪರ್ಹ್ಯಾಪ್ಸ್ ವಾಸ್ ಆಲ್ವೇಸ್ ಇನ್ ಯೋರ್ ಮೈಂಡ್ ಅಬೌಟ್, ಅಥವಾ ರೈಟರ್ ಡೈರೆಕ್ಟರ್, ಐ ಮೀನ್ ಡೈರೆಕ್ಟರ್ ಆಕ್ಟರ್ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇತ್ತ ಮುಂಚೆಯಿಂದಲೂ? ಇತ್ತು. ಆ್ಯಂಡ್ ಎನಿ ಕರಿಯರ್ ಯು ಹ್ಯಾವ್ ಟು ಪ್ಲಾನ್. ವಿತೌಟ್ ಪ್ಲಾನ್ ಯು ಕೆನಾಟ್ ಡೂ ಎನಿಥಿಂಗ್. ಆ್ಯಂಡ್ ನೀವು AD ಮಾಯಾ ಬಜಾರ್, ಆಫ್ಟರ್ AD ಐ ವರ್ಕ್ಡ್ ಇನ್ ಸೋ ಮೆನಿ ಪ್ರೊಡಕ್ಷನ್ ಹೌಸಸ್, ಸೋ ಮೆನಿ ನ್ಯೂ ಡೈರೆಕ್ಟರ್ಸ್. ಆ ಫಿಲಿಮ್ ಎಲ್ಲ ಆಗಲಿಲ್ಲ, ವರ್ಕೌಟ್ ಆಗಲಿಲ್ಲ. ಐ ಹ್ಯಾವ್ ಟು ಕಮ್ ಬ್ಯಾಕ್ again, go for new director, approach new director for more learning. And ಕಾಲೇಜಲ್ಲಿ we used to do theatre, short films ಎಲ್ಲ. And theatre acting and cinema acting is different. And even the short films ಮಾಡೋದಕ್ಕೂ ಸಿನಿಮಾ ಸೆಟ್ಟಿಗೆ ಹೋಗಿ ಮಾಡೋದಕ್ಕೂ ಫುಲ್ ಡಿಫ್ರೆನ್ಸ್ ಇರುತ್ತೆ. ಇಟ್ಸ್ ಮೋರ್ ಅಬೌಟ್ ದ ಲರ್ನಿಂಗ್. ಆ್ಯಂಡ್ ದ ಫಿಲಿಮ್ ಸ್ಕೂಲ್ ಐ ಅಪ್ರೋಚ್ಡ್, ನಂಗೆ ಯಾವುದೂ ಸಿಗಲಿಲ್ಲ. ಫಾರ್ ಸಮ್ ರೀಸನ್ಸ್ ಐ ಡಿಂಟ್ ಕ್ರ್ಯಾಕ್ ಎನಿ ಫಿಲಿಮ್ ಸ್ಕೂಲ್ಸ್. ಅದಾದಮೇಲೆ ಯು ಕ್ಯಾನ್ ಸಿ, ನಾನು ಯುವರತ್ನ ಫಿಲಿಮಲ್ಲಿ ನಾನು ಹಿಂದೆ ಜೂನಿಯರ್ ಆಗಿ ನಿಂತಿದ್ದೀನಿ ಕಾಲೇಜ್ ಹುಡುಗಾಗಿ, ಜಸ್ಟ್ ಟು ಲರ್ನ್ ಹೌ ಫೈಟ್ಸ್ ಆಗುತ್ತೆ ಸಿನಿಮಾದಲ್ಲಿ ಅಂತ. ಸೊ ಜಸ್ಟ್ ಇಟ್ ವಾಸ್ ಎ ಲರ್ನಿಂಗ್ ಪ್ರೋಸೆಸ್ ಥ್ರೂ ಔಟ್ ದ ಥಿಂಗ್. ನೀವು ಅವತಾರ ಪುರುಷ ಸಿನಿಮಾ ನೋಡಿದ್ರೆ ಅಲ್ಲಿ ಜಸ್ಟ್ ಕಮ್ ಹಿಂಗೆ ಪಾಸ್ ಆಗ್ತೀನಿ. ಐ ಜಸ್ಟ್ ವಾಂಟ್ ಟು ನೋ ಲೈಕ್ ವಿಲಿಯಮ್ ಡೇವಿಡ್ ಅವ್ರು ಹೆಂಗೆ ಕ್ಯಾಮ್ರಾ, ಲೈಕ್ ಹೌ ಸಿಂಪಲ್ ಸುನಿ ಅವ್ರು ವರ್ಕ್ ಮಾಡ್ತಾರೆ. ಇಟ್ ವಾಸ್ ಎ ಲರ್ನಿಂಗ್ ಪ್ರೋಸೆಸ್ ಥ್ರೂ ಔಟ್ ದ ಥಿಂಗ್. ದೆನ್ ಮೀ ಆ್ಯಂಡ್ ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಮೇಡ್ ಎ ಶಾರ್ಟ್ ಫಿಲಿಮ್. ದೆನ್ ಅದನ್ನು ಗುರು ದೇಶಪಾಂಡೆ ಅವ್ರಿಗೆ ತೋರಿಸಿದ್ರಿ. ದೆನ್ ಈ ಲೈಕ್ ಇಟ್ ಆ್ಯಂಡ್ ಈ ಗೇವ್ ಒನ್ ಎಪಿಸೋಡ್ ಇನ್ ಪೆಂಟಗಾನ್. ಲೈಕ್ he directed that episode and I acted in that. So hangge slowly it's unfolded it. It was throughout the learning process. And I knew that ಹೋಗಿದ ತಕ್ಷಣ ಆಗೋದಿಲ್ಲ ಕೆಲಸ. It's a easily 5-6 years ಅಂತೂ ಆಗುತ್ತೆ. It's a learning process. You have to try. Sure. But ಅದೇ ಅಂದರೆ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್, ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ಗೆ ಫಾರ್ ವಾಟ್ ವಿ ಸಿ ಇನ್ ಫೈರ್ಫ್ಲೈ ಅದೊಂಥರ ಇಟ್ಸ್ ಅ ರಾಡಿಕಲ್ ಶಿಫ್ಟ್, ಅಥವಾ ಇಟ್ಸ್ ಅ ಲೀಪ್ ವಿಚ್ ಇಸ್, ಆ ಲೀಪು ಈ ಎಕ್ಸ್ಪೀರಿಯನ್ಸ್ಗೆ ಹೊಂದುತ್ತಾ ಇಲ್ಲ. ಅದು ನಾನೇನು ಹೇಳಕ್ಕಿಲ್ಲ. ಮೇ ಬಿ ಐ ಆಮ್ ಎ ಅದೇನೋ ಬ್ರಿಲಿಯಂಟ್ ಕಿಡ್ ಇನ್ ದಟ್ ಅಷ್ಟೇ. ಇಟ್ಸ್ ಜಸ್ಟ್ ಅ ಪ್ಲಾನಿಂಗ್ ಅಷ್ಟೇ. ವಿ ವಾಚ್ ಫಿಲಿಮ್ಸ್, ವಿ ಲರ್ನ್ ಫ್ರಮ್ ದ ಫಿಲಿಮ್ಸ್. ಆ್ಯಂಡ್ ನೀವು ಇದ್ದೀರಾ ಅಂತಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಯು ಸ್ಟಾರ್ಟೆಡ್ ಆಫ್ಟರ್ ದ ಕೋವಿಡ್ ಆರ್ ಡ್ಯೂರಿಂಗ್ ದ ಕೋವಿಡ್ ಪೀರಿಯಡ್ ಅಬೌಟ್ ದ ರೌಂಡ್ ಟೇಬಲ್ ಡಿಸ್ಕಷನ್ಸ್. ಇಟ್ಸ್ ಆಲ್ ದ ಎಕ್ಸ್ಪೀರಿಯನ್ಸ್. ಅದಕ್ಕೆ ಮುಂಚೆ ಇರೋ ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಆ ಈಸಿ ಲರ್ನಿಂಗ್ ಇರಲಿಲ್ಲ. ಇವಾಗ ನಮ್ಗೆ ಈಸಿ. ನಾನು ಯೂಟ್ಯೂಬಲ್ಲಿ ನೋಡಿದ್ರೆ ಟಾಪ್ 5 ಡೈರೆಕ್ಟರ್ಸ್, ದೇ ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್, ದೇ ಶೇರ್ ದೇರ್ ಫೇವ್ರೆಟ್ ಫಿಲಿಮ್ಸ್. ಆ ಫಿಲಿಮ್ಸ್ನ ನೋಡಿದ್ರೆ ಸಾಕು, ವಿಲ್ ಗೆಟ್ ಅವ್ರ ನಾಲೆಡ್ಜ್. ಸೊ ಆ್ಯಕ್ಸಿಸ್ಸು ನಾನು ಬರೋ ಟೈಮ್ಗೆ ನನಗೆ ಅದು ಸಿಕ್ತು, ಐ ಯೂಸ್ಡ್ ಇಟ್, ಮುಂದೆ ಬಂದೆ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಅ ಬ್ಯೂಟಿಫುಲ್ ಸೆಗ್ವೇ ಟು ನಾನು ಏನು ಕೇಳಬೇಕು ಅಂತಿದ್ದೆ ಅದಕ್ಕೆ. ಟೆಲ್ ಮಿ 2 ಡೈರೆಕ್ಟರ್ಸ್ ದಟ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಯು ಆ್ಯಂಡ್ ಮೇ ಬಿ ಅ ಕಪಲ್ ಆಫ್ ಆ್ಯಕ್ಟರ್ಸ್. ಡೈರೆಕ್ಟರ್ಸಲ್ಲಿ ಟ್ಯಾರಂಟಿನೋ, ಲೈಕ್ ಒನ್. ಮಾರ್ಟಿನ್ ಸ್ಕಾರ್ಸೆಸೆ, 2 people. Like I love them. I watched every film of them. With the actors, I like Kamal Haasan. He's a like all-rounder and he is a technician too. I like him and I like Mohanlal. Avaru ella they influenced because they started doing. They used to do commercial plus art kind of films. Everything they used to balance it. So ನನಗೆ ಕಲಿಯೋಕ್ಕೆ ಜಾಸ್ತಿ ಸ್ಕೋಪ್ ಸಿಕ್ತು ಥ್ರೂ ದೆಮ್. ನಾನು ಇವರು ವೆಸ್ ಆಂಡರ್ಸನ್ ಹೇಳಿಬಿಡ್ತಾರೇನೋ ಅಂತ ಅನ್ಕೊಂಡಿದ್ದೆ ಬಿಕಾಸ್ ಆಫ್ ದಿ ವಿಷುವಲ್ಸ್ ದಟ್ ವಿ ಹ್ಯಾವ್. ಬಟ್ ನಿಮ್ಮ ಇನ್ಫ್ಲುಯೆನ್ಸ್, ಐ ವಿಲ್ ಕಮ್ ಟು ದಟ್. ಲೈಕ್ ಯು ಮೆನ್ಷನ್ ಮಿ ದಟ್ ಲೇಟರ್, ಐ ವಿಲ್ ಕಮ್ ಟು ದಟ್. ಶೋರ್, ಬರ್ತೀವಿ. ವೆಸ್ ಆಂಡರ್ಸನ್ ಐ ಥಿಂಕ್ is one of the director everybody can relate to and watch. ಅವ್ರದ್ದು ಸಿನಿಮಾಗಳು ಹೆಂಗೆ ಅಂದರೆ, ಅಗೇನ್ ಐ ಥಿಂಕ್ ವಿ ಹ್ಯಾವ್ ಆಲ್ಸೋ ಡ್ರಾನ್ ಇನ್ಸ್ಪಿರೇಷನ್, ಇಲ್ಲ ಅಂತ ಹೇಳಿ. ಬಟ್ ದ ಪಾಯಿಂಟ್ ಇಸ್ ಹಿಸ್ ನರೇಟಿವ್ ಇಸ್ ಮೋರ್ ಲೈಕ್ ಒಂದು ನಾಟಕ ನೋಡ್ದಂಗೆ, ಒಂದು 3rd person ಪರ್ಸ್ಪೆಕ್ಟಿವಲ್ಲಿ ಹಿ ಟ್ರೈಸ್ ಟು ಟೆಲ್ ಅ ಸ್ಟೋರಿ. ಆ್ಯಂಡ್ ಇಲ್ಲೂ ಅಷ್ಟೇ, ಐ ಥಿಂಕ್ ವಿ ಟ್ರೈಡ್ ಬೋತ್ ಆಫ್ ಇಟ್. ಇವನ್ ದೋ ವಿಕಿ ಬಗ್ಗೆ ಇದ್ದಾಗ ಇಟ್ಸ್ ಅ 1st person ನರೇಟಿವ್, ಬಟ್ ವಿ ಟ್ರೀಟೆಡ್ ಸಮ್ ಪಾರ್ಟ್ ಆಫ್ ಇಸ್, ಅಗೇನ್ ಆಸ್ಪೆಕ್ಟ್ ರೇಷಿಯೋಸ್. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ನೋಟಿಸ್ಡ್, we've used aspect ratios in this film.
So we've tried. Andre, wherever he's speaking about his past. Okay. Or when he's sad, basically. When he is spoken about his flashback or sad, so that is coming in the back in the time. So third person perspective. So we try to treat it like from a perspective. Nodidru ashte adashtu straight angles, profiles, and we try to keep it from a third person perspective. Your ಇನ್ನೊಂದು narration though, where he is living that life when he meets Rachana towards the end. I don't know. Sorry, not disclose it ನೀವು towards. ಕಥೆಯಲ್ಲೇ ಹೇಳ್ಬಾರ್ದು ಸರ್ ನೀವು. Okay, sorry. Okay, sorry. ಇದು ಬೇಕಾದ್ರೆ ಕಟ್ ಮಾಡ್ಬಿಡಿ ಪ್ಲೀಸ್. ಇಲ್ಲ ಏನು ಹೇಳಲೇ ಇಲ್ಲ, ಏನು ಹೇಳಲೇ ಇಲ್ಲ. ಅದು ಹೋಗ್ತಿತ್ತು ಸರ್ ವೆರಿ ಸ್ಲೋಲಿ. ಅಲ್ಲ ಅದು ಸರಿ, ಅದು ಓಕೆ. ಸೊ I'm sorry, all ಬಂದ್ಬಿಡ್ತಾ. But that part again, we've been in the from his point of view, the whole scene is ಲವ್ಲಿ. so ಈ ತರ we have tried aspect ratio. Very sorry. ಇಲ್ಲ ಇದು ಯಾಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ನಾಟ್ ದಟ್ ಪಾರ್ಟ್ ನೀವು ಸರಿಯಾಗಿ ಕಟ್ ಮಾಡಿದ್ರಿ ಬಿಡಿ. ಬಟ್ ಇನ್ಫ್ಯಾಕ್ಟ್ ಅದೊಂದು ಒಳ್ಳೆ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಮಾಡುತ್ತೆ. ಬಟ್ ಈ ಆನ್ಸರ್ ಎಲ್ಲ ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ನೋಡಿ. ಯಾಕಂದ್ರೆ ಕೆಲವ್ರು ಕೇಳ್ತಾರೆ ಯಾಕೆ ಅಷ್ಟು ಟೆಕ್ನಿಕಲ್ ಆಗಿ ಕೇಳ್ತೀರಾ ಆ್ಯಂಡ್ ಆಲ್ ಆಫ್ ದ್ಯಾಟ್. ಯಾಕೆ ಅಂದರೆ ಒಂದು ಈ ಸಂದರ್ಶನವನ್ನು ನೋಡೋರಿಗೆ ಇಫ್ ದೆರ್ ಇಸ್ ಅನ್ ಆಸ್ಪೈರಿಂಗ್ ಸಿನಿಮಾಟೋಗ್ರಾಫರ್, ಅವ್ರಿಗೂ ಹೌದಲ್ಲ ಆಸ್ಪೆಕ್ಟ್ ರೇಷಿಯೋನ ನಾವು ಹಿಂಗೂ ಪರ್ಸ್ಪೆಕ್ಟಿವ್ಸ್ಗೆ ಆಟ ಆಡ್ಬೋದು ಅಂತ. ಎರಡನೇದು ಫಿಲ್ಮ್ನ ಯಾರು ನಾಳೆ ನೋಡ್ತಾರೋ ಅವ್ರಿಗೆ ಅಲ್ಲಿ ಗೊತ್ತಾಗತ್ತೆ, ಅಭಿಲಾಷ್ ಇಲ್ಲಿ ಹೀಗೆ ಮಾಡಿದ್ರು, ಅವರ ಆ ಇಂಟರ್ವ್ಯೂನಲ್ಲಿ ಹೇಳಿದ್ರು ಇಲ್ಲಿ ಹೀಗೆ ಬರ್ತಾರೆ ಫಿಲಮಲ್ಲಿ ಅಂತ. ಸೊ ಇಟ್ಸ್ The idea of a box was because he's going through something, he's stuck in a space. A claustrophobic feel ಬರೋದಕ್ಕೋಸ್ಕರ we've tried to not literally cage him, but ಆ ಒಂದು ಸ್ಪೇಸ್ ಕಟ್ ಡೌನ್ ಮಾಡಿದ್ದೀವಿ. ಈ ಥರ ವೆನ್ ಹಿ ಇಸ್ ಮೋರ್ ಇನ್ ಪ್ರೆಸೆಂಟ್, ಹಿ ಇಸ್ ಲಿಬರಲ್ ಅಬೌಟ್ ಹಿಸ್ ಥಾಟ್ಸ್. ವಿ ಪ್ಲೇಡ್ ಆಸ್ಪೆಕ್ಟ್ ರೇಷಿಯೋ ಅವ್ರು ನೋಡ್ತಾ ಇದ್ದಾರೆ. ಪ್ರಾಬ್ಲಿ ಆಫ್ಟರ್ ದ ಮೂವಿ ಆರ್ ಸಮ್ ಅದರ್ ಟೈಮ್ ವಿ ಕ್ಯಾನ್ ಟಾಕ್ ಇನ್ ಡೀಟೇಲ್. ಬಟ್ ಈಗ ಟೀಸರ್ ಅನ್ಸುತ್ತೆ, ಟೀಸರ್ ಎಂಡ್ ಆಗೋದು ನೀವು ಕೂತಿರ್ತೀರಿ, ಬ್ರೀತ್ ಮಾಡ್ತಾ ಇರ್ತೀರಿ, ಆ್ಯಂಡ್ ದೆನ್ ದಿ ಫ್ರೇಮ್ ಜಸ್ಟ್ ಶ್ರಿಂಕ್ಸ್ ಅಲ್ವಾ. ಸೊ ಈ ರೀತಿಯದ ಬಗ್ಗೆ ಕ್ಯಾನ್ ಯು ಟಾಕ್ ಅಬೌಟ್ ಇಟ್? ಎಡಿಟಿಂಗಲ್ಲಿ ಮಾಡೋ ಒಂದು ಡಿಸಿಷನ್ ಅದು ನಿಮಗೆ ಮುಂಚೆನೇ ಗೊತ್ತಿರಬೇಕಾಗತ್ತಾ? ಗೊತ್ತಿರಬೇಕು. ಅಂದರೆ ಫಾರ್ ಮೀ ಐ ಹ್ಯಾವ್ ನಾಟ್ ಫೇಸ್ಡ್ ಅ ಚಾಲೆಂಜ್. ಏನಕ್ಕೆ ಐ ಸ್ಟಾರ್ಟೆಡ್ ಆಫ್ ಆಸ್ ಅನ್ ಎಡಿಟರ್. ಸೊ ನಾನು ಆಫ್ಟರ್ ಮೈ ಕಾಲೇಜ್ ಐ ವಾಸ್ ವರ್ಕಿಂಗ್ ಆಸ್ ಅನ್ ಎಡಿಟರ್ ಆ್ಯಂಡ್ ಕಂಟೆಂಟ್ ರೈಟರ್. ಎಡಿಟಿಂಗ್ ನನಗೆ ಇಶ್ಯೂನೇ ಆಗಿಲ್ಲ. ಐ ನ್ಯೂ ಇನ್ ಕೇಸ್ ಇಲ್ಲಿ ಕಟ್ ಬರುತ್ತೆ ಅಂದರೆ, ಆ್ಯಂಡ್ ಆಸ್ ಅ ಸಿನಿಮಾಟೋಗ್ರಫರ್ ಎಡಿಟಿಂಗ್ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಒಂದು ಸೀನ್ ನಾವು ಮಾಸ್ಟರ್ ಶಾಟ್ ಅಂತ ಇಲ್ಲಿ ಶೂಟ್ ಮಾಡಿ ನಮ್ಗೆ ಗೊತ್ತು ಇದರಲ್ಲಿ ಹೈಲೈಟ್ಸ್ ಏನಿದೆ, ವೇರ್ ಡು ಯು ನೀಡ್ ಟು ಕಟ್. ಸೊ ಇಂಪಾರ್ಟೆನ್ಸ್ ಅಂದಾಗ ಸುಮ್ಮನೆ ಇಲ್ಲೇ ಸಸ್ಟೈನ್ ಆಗೋದ್ರಲ್ಲಿ ವೇಸ್ಟು. ಯು ಹ್ಯಾವ್ ಟು ಪ್ರಯಾರಿಟೈಸ್. ಇವಾಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ ಇಲ್ಲಿ ಬಂದು ಇಲ್ಲಿದ್ದಾಗ ನೆಕ್ಸ್ಟ್ ಕಟ್ ಇಲ್ಲಿ ಬರುತ್ತೆ ಅಂದಾಗ ಯು ಹ್ಯಾವ್ ಟು ಸೆಟ್ ಯುವರ್ ಕ್ಯಾಮ್ರಾ, ಪ್ರಯಾರಿಟೈಸ್ ದಿಸ್ ಪರ್ಸನ್, ಫೋಕಸ್ ರೆಡಿ ಇಟ್ಕೊಂಡು ವೇಟ್ ಫಾರ್ ದ ಮೂಮೆಂಟ್ ಆ ಡೈಲಾಗ್ಗೆ. ಸೊ ದಟ್ ಈಸ್ ಆಲ್ಸೋ ಎಡಿಟಿಂಗ್ ಗೊತ್ತಿರೋದು ಇಸ್ ಆಲ್ವೇಸ್ ಅನ್ ಅಡ್ವಾಂಟೇಜ್. ಎಡಿಟಿಂಗ್ ಗೊತ್ತಿಲ್ಲ ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆಲ್ ಪ್ರೆಪ್ಡ್ ಫಾರ್ ದಟ್. ದಟ್ ಎಡಿಟಿಂಗ್ ಸರಿ, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಫೆಕ್ಟ್ಸ್, ಟ್ರಾನ್ಸಿಷನ್ಸ್ ಆದರೂ ಆಗಲಿ. See, that is hand in hand. ಅಂದರೆ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್. ಸಮ್ ಟ್ರಾನ್ಸಿಷನ್ಸ್ ವಿಲ್ ಬಿ ರಿಟರ್ನ್ ಆನ್ ಪೇಪರ್. ಪೇಪರಲ್ಲಿದ್ದರೆ ವಿ ನೋ ಹೌ ಟು ಎಕ್ಸಿಕ್ಯೂಟ್. ಪೇಪರಲ್ಲಿ ಇಲ್ಲ ಅಂದಾಗ ಆ ಟೈಮಲ್ಲಿ ಎಡಿಟಿಂಗಲ್ಲಿ ಕ್ರಿಯೇಟಿವ್ ಡೆಸಿಷನ್ ತೊಗೊತಾರೆ. ಫಾರ್ ಎಕ್ಸಾಂಪಲ್ ಇನ್ಫಿನಿಟಿ ಝೂಮ್, ಯು ಕೆನಾಟ್ ಕ್ರಿಯೇಟ್ ಇನ್ಫಿನಿಟಿ ಝೂಮ್ ಇನ್ ಎಡಿಟಿಂಗ್. ಅಂದರೆ ಜಸ್ಟ್ ಬೈ ಕಟಿಂಗ್ ಇಟ್. ಅಂದರೆ ದಿಸ್ ಈಸ್ ಸಮಥಿಂಗ್ ಟ್ಯಾರಂಟಿನೋದು ಇನ್ಫಿನಿಟಿ ಝೂಮ್ ಅಲ್ಲಿಂದ ಬಂದು ಕ್ಲೋಸ್. ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಸಿನಿಮಾಟೋಗ್ರಫಿ ಆ್ಯಂಡ್ ಎಡಿಟಿಂಗ್. ಸೊ ಯು ಕೆನಾಟ್ ಅಚೀವ್ ಜಸ್ಟ್ ಬೈ ಡೂಯಿಂಗ್ ಒನ್. ಡಾಲಿ ಬೇರೆ, ಇನ್ಫಿನಿಟಿ ಝೂಮ್ ಬೇರೆನಾ? ಡಾಲಿ ಯು ಆರ್ ಟಾಕಿಂಗ್ ಅಬೌಟ್ ವರ್ಟಿಗೋ ಝೂಮ್, ಅಂದರೆ ಕ್ಯಾಮ್ರಾ ಬ್ಯಾಕ್ಗ್ರೌಂಡ್. ಈಗ ನನಗೆ ಗೊತ್ತಿರೋ ಡಾಲಿ ಅಂದ್ರೆ ಏನು ಅಂದರೆ, ಡಾಲಿ ಝೂಮ್. So the camera is moving and then the zooming is happening in the opposite direction to the background. So ಇದು it is also called as vertigo. Vertigo effect. ಏನಕ್ಕೆ ಅಂದರೆ ವರ್ಟಿಗೋನ ಸಿನಿಮಾ ಅಲ್ಲಿ ಇದನ್ನ ತುಂಬಾ ಯೂಸ್ ಮಾಡೋದು. That's why it's called vertigo effect. Hitchcock used this initially. So that's where your background separates. ಅದನ್ನ ಎರಡು ಥರ ಯೂಸ್ ಮಾಡ್ಬೋದು. When the world is going away, ನಮ್ಮ ಇದರಲ್ಲಿ ಯೂಸ್ ಮಾಡಿದ್ದೀವಿ. ಸರ್ ನೀವು ಸುಮ್ಮನೆ ಅದು ಬಂದಿದೆ ಆಲ್ರೆಡಿ, ಟ್ರೈಲರಲ್ಲಿ ಇದೆ. ಟ್ರೈಲರಲ್ಲಿ ಇಲ್ಲ ಇದೆ. When you're shouting, ಅದು ಇನ್ನೊಂದು ಶಾರ್ಟ್ ಅನ್ಕೊಂಡಿದ್ದೆ. You showed in story. Okay. So that's where he loses his sanity. That's where we've shown the world just breaking free from him. So ಆ ಥರ ಕಾನ್ಸೆಪ್ಟ್ ಅಗೇನ್ ಬೇರೆ ಲಾಜಿಕ್ಕು ಇದೆ. ಇಟ್ಸ್ ಕಮಿಂಗ್ ಕ್ಲೋಸ್, ಯು ಸಿ ಸಂಬಡಿ. ಸಿನಿಮಾ ಲ್ಯಾಂಗ್ವೇಜ್ನ ನೀವು ಬೇರೆ ಥರ ಇಂಟರ್ಪ್ರಿಟ್ ಮಾಡ್ಬೋದು ವೆನ್ ಯು ಸ್ಪೀಕ್ ಅಬೌಟ್ ಹೌ ಯು ಶೂಟ್ ಅಬೌಟ್. ಸಿನಿಮಾಟೋಗ್ರಫರ್ ಇಸ್ ಎ ಸ್ಟೋರಿ ಟೆಲ್ಲರ್, ವಿಜುವಲ್ ಸ್ಟೋರಿ ಟೆಲ್ಲರ್. Correct. ಅವ್ರಿಗೆ like an editor, like a writer, like an actor, director is also a storyteller. ಅವ್ರಿಗೆ ಆ ಸ್ಪೇಸ್ ಕೊಡಬೇಕು, ಲೈಕ್ ಟು ವಿಜುವಲಿ ಟು ಟೆಲ್ ದ ಸ್ಟೋರಿ. ದಿಸ್ ನಾರ್ಮಲ್, ಇಫ್ ಯು ಕೀಪ್ ದ ನಾರ್ಮಲ್ ಆ್ಯಂಗಲ್ಸ್, ಅದು ಏನು ಪಾಯಿಂಟೇ ಇಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇರೋದು ಏನು ಅಂದರೆ, ಅವರು ಲೆನ್ಸಿಂಗ್ ಬಗ್ಗೆ ಅಥವಾ ಟೆಕ್ನಿಕ್ಸ್ ಬಗ್ಗೆ ಮಾತಾಡುವಾಗ ಯು ಆರ್ ಕಾನ್ಸ್ಟೆಂಟ್ಲಿ ನಾಡಿಂಗ್. ಸೊ
ಆ್ಯಂಡ್ ಆಗಲೇ ಹೇಳಿದ್ರಿ ಕೂಡ ವಿಚ್ ಇಸ್ ಪ್ರೊಡ್ಯೂಸರಿಂದ ದುಡ್ಡು ತೊಗೋಬೇಕು ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಜಸ್ಟಿಫೈ ಮಾಡಬೇಕಲ್ಲ ಏನೇನು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ತುಂಬ ಪ್ರೊಡ್ಯೂಸರ್ಸ್ ಕಥೆಯ ವಿಚಾರದಲ್ಲೂ ಹೆಚ್ಚು ಇನ್ವಾಲ್ವ್ ಆಗ್ತಾರ ಗೊತ್ತಿಲ್ಲ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತೂ ಹೋಗೋದೇ ಇಲ್ಲ ಅಂತ ಅನ್ಸುತ್ತೆ. ಸೊ ಇಟ್ಸ್ ವೆರಿ ಹಾರ್ಟ್ನಿಂಗ್ ಟು ಸಿ ದಟ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಬಟ್ ವಾಟ್ ಹ್ಯಾವ್ ಯು ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್? ಏನು ಅರ್ಥ ಲೆಟ್ಸ್ ಟಾಕ್ ಅಬೌಟ್ ಸಿನಿಮಾಟೋಗ್ರಫಿ ಆ್ಯಂಡ್ ಆಬ್ವಿಯಸ್ಲಿ ಇದರಲ್ಲಿ ಆರ್ಟ್ ಬಗ್ಗೆನೂ ಮಾತಾಡಬೇಕು, ವರದರಾಜ್ ಕಾಮತ್, ವಿಲ್ ವಿ ಟಾಕ್ ಅಬೌಟ್ ದಟ್ ಲೇಟರ್. ಬಟ್ ದೆನ್ ಜನರಲಿ ಇದೆಲ್ಲ ಇದೆ, ಇಟ್ಸ್ ನಾಟ್ ಜಸ್ಟ್ ದಟ್ ಐ ಗಿವ್ ಸಮ್ ಮನಿ ಅಂಡ್ ದೆನ್ ಸಮಥಿಂಗ್ ವಿಲ್ ಗೆಟ್ ಡನ್. ಅದಕ್ಕಿಂತ ಹೆಚ್ಚಿಗೆ ನಾನು ತಿಳ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕಲಿತಾ ಬಂದಿದ್ದೀರಿ. ಆ್ಯಂಡ್ ನೀವೊಂದು ರೀತಿಯ ಹ್ಯಾಂಡ್ಸ್ ಆನ್ ಪ್ರೊಡ್ಯೂಸರ ಇನ್ ದ ಸೆನ್ಸ್ ದಟ್ ನೀವು ಸೆಟ್ಟಿಗೆ ಹೋಗ್ತೀರಿ ಪ್ರತಿದಿನ ಆ್ಯಂಡ್ ಆಲ್ ಆಫ್ ದಟ್? Almost every day irta idde set alli. I think I was only missed a few days here and there when I absolutely couldn't go, but I was there on set almost every day. Also I think the credit goes to Vamshi and the team also, because when he also explained the story to me and what visual approach he wants to take and what is the vibe he's going for basically. If ನಾನು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದರೆ ಐ ಆಬ್ವಿಯಸ್ಲಿ ವಾಂಟೆಡ್ ಅ ಜಸ್ಟಿಫಿಕೇಶನ್ ಫಾರ್ ಇಟ್. ಸೊ ವೈ ವೆ ನಾಟ್ ಯೂಸಿಂಗ್ ದಿಸ್ ಲೆನ್ಸ್ ಆ್ಯಂಡ್ ವೈ ವೆ ಯೂಸಿಂಗ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಲೆನ್ಸ್, ಐ ನೀಡೆಡ್ ಟು ನೋ. ಸೊ ದಟ್ ಟೈಮ್ ವಿ ವುಡ್ ಸಿಟ್ ವಿತ್ ಅಭಿಲಾಷ್ ಆ್ಯಂಡ್ ದೇ ವುಡ್ ಎಕ್ಸ್ಪ್ಲೇನ್, ಆರ್ ವೈ ದಿಸ್ ಸೆಟ್, ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ಅ ಲಾಟ್ ಆಫ್ ಸೆಟ್ಸ್ ಇನ್ ದ ಮೂವಿ ಆ್ಯಂಡ್ Vardhana has done a brilliant job at it. So I think that is where my thing came from, that if I'm putting in this much money, I want to know why. And I also want to understand how it works also. So yeah. Sure. And ಅದೇ ಅನ್ಸುತ್ತೆ ನೀವು ಇನ್ನೊಂದು ಇಂಟರ್ವ್ಯೂ ಹೇಳಿದ್ರು, ವಿಚ್ ಇಸ್ ಆಗ ಪರ್ಹ್ಯಾಪ್ಸ್ ಹೇಟ್ ಯು ರೋಮಿಯೋ ಎಲ್ಲ ಮಾಡಿದಾಗ ಪ್ರೊಡಕ್ಷನ್ ಹೆಚ್ಚಿಗೆ ಸಖತ್ ಅವರು ನೋಡ್ಕೊಳ್ತಾ ಇದ್ರು, ಬಟ್ ಈಗ ಫೈರ್ಫ್ಲೈಗೆ ಬರೋಷ್ಟರಲ್ಲಿ ಸ್ಕ್ರಿಪ್ಟ್ ಇಂದ ನಾನು ಕೂತಿದ್ದೀನಿ and then I've understood the entire process now. I was involved with the whole process. I think even from picking locations to the costumes and the colors of the set or whatever it is. I think every step of the way we sat as a team only and did it. On that note, the costumes ಯಾರು ಮಾಡಿರೋದು? Divya Reddy and Sindhu Reddy did it. I think Reddy sisters. Reddy sisters. Yeah. And ಅವರ ಹಿನ್ನೆಲೆ ಏನು? ಅದೇ I think they're designers, fashion designing. Divya Reddy is studied. She's from ಬಟ್ ಫಿಲ್ಮ್ಸ್ ಅಲ್ಲಿ ಮಾಡಿದಾರ ಅವರು? ಫಿಲ್ಮ್ಸ್ ಗೆ ಮಾಡಿದಾರ. ಒಂದಿಸಿ ಬರಿಯರಿ she has ಇನ್ನೊಂದು ಬ್ಯಾಂಗ್ಳೂರ್ ಏನೋ ಇತ್ತಲ್ಲ, ಸ್ಟಾರ್ಟ್ಅಪ್ ಬೆಂಗಳೂರು, ಮೇಡ್ ಇನ್ ಬ್ಯಾಂಗ್ಳೂರು she did for that film. Yeah, they're two young girls and they're very good. And they do lot of hats. Yeah. ಒಬ್ರು ಡೈರೆಕ್ಟರ್ ಬಂದು ಇಂತಿಷ್ಟು ಬಡ್ಜೆಟ್ ಆಗತ್ತೆ ಅಂದ ಕೂಡಲೇ ನೀವು ಆರ್ ಯು ಅಟ್ ಅ ಪೊಸಿಷನ್ ವೇರ್ ಯು ಆರ್ ಏಬಲ್ ಟು ಗೇಜ್ ಕ್ವಿಕ್ಲಿ, ಇಲ್ಲ ಇದು ಸರಿ ಇದೆ ಅಥವಾ ಗ್ರಾಸ್ಲಿ? No, I think I'm still at a point where I'm trying to understand that. Obviously, I'm just one movie old. Correct. Barely. So it takes me some time, but I think I'm getting there. Got it. Yeah. Got it. No, that's a good answer. Yeah. Also, ಇನ್ನೊಂದು ಏನು ಅಂದರೆ ನೀವು ವೈ ಐ ಫೀಲ್ ದಟ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಇಸ್ ನೀವು ನಾನು ಕಲಿತಾ ಇದ್ದೀನಿ ಅಂತಾನೆ ಇದ್ದೀರಿ, ವಿಚ್ ಇಸ್ ದ ರೈಟ್ ಥಿಂಗ್ ಟು ಡೂ ಎನಿವೇ. ಆ್ಯಂಡ್ ಇನ್ನೊಂದು ನೀವು ಚೆನ್ನಾಗಿ ಹೇಳಿದ್ರಿ ದಟ್ ಯು ಓನ್ಲಿ ಆರ್ ಲುಕಿಂಗ್ ಫಾರ್ ದಿ ಆನ್ಸರ್ ಟು ದಿ ಕ್ವೆಶ್ಚನ್ ವೈ, ಇದು ಯಾಕೆ ಬೇಕು, ಅದಕ್ಕೆ ಒಂದು ಜಸ್ಟಿಫೈಯಬಲ್ ಆನ್ಸರ್ ಕೊಟ್ಟರೆ ನೀವು ಒಪ್ಪೋಕೆ ರೆಡಿ. ಸೂಪರ್. ಓಕೆ ವಂಶಿ ಅವರೇ, ನಾನು ಬುಕ್ ಮೈ ಶೋನಲ್ಲಿ ನೀವು ಹಾಕಿರೋ ಡಿಸ್ಕ್ರಿಪ್ಷನ್ ಓದ್ಬಿಡ್ತೀನಿ ಒಂದ್ಸಲ. Firefly is a melancholic, surreal journey of Vicky as he deals with life's challenges and seeks the purpose of his life through bizarre adventures ಅಂತ. ನಾನು ಈ ಇಂಟರ್ವ್ಯೂಗೆ ಬರಬೇಕಾದ್ರೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಕೇಳಿಸ್ಕೊಂಡು ಬಂದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಈ ಪ್ರೊಡಕ್ಟಿವಿಟಿ ಅನ್ನೋದಾಗಲಿ ಅಥವಾ ಬೆಳಗ್ಗೆ ಎದ್ದು ಒಂದು ಕೆಲಸ ಮಾಡಬೇಕು ಅನ್ನೋದಾಗಲಿ, ಈ ಕೆಲಸ ವರ್ಕಿಂಗ್ ಇಟ್ ಸೆಲ್ಫ್ ಇಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್. ಈಗ ಇವರು ಹೇಗೆ ಶಿವಣ್ಣ ದಯಾನಂದ ಸಾಗರಲ್ಲಿ ಜಸ್ಟ್ ಡ್ಯಾನ್ಸ್ ಮಾಡಲಿಕ್ಕೆ ರೆಡಿ ಆದರು, ಅದರಲ್ಲಿ ಹೇಳ್ತಾರೆ ನಾವು ಡ್ಯಾನ್ಸ್ ಮಾಡೋದಕ್ಕೆ ವಿ ಮಸ್ಟ್ ಬಿ ಏಬಲ್ ಟು, ನಮ್ಮ ನ್ಯಾಚುರಲ್ ವಿ ಆರ್ ಬಿಲ್ಟ್ ಟು ಡ್ಯಾನ್ಸ್ ವಿತೌಟ್ ರೀಸನ್, ವಿ ಆರ್ ಬಿಲ್ಟ್ ಟು ಕ್ರೈ ವಿತೌಟ್ ಎಕ್ಸ್ಪ್ಲನೇಷನ್, ರೈಟ್? ಆ ರೀತಿಯ ಅದು ನಮ್ಮ ಹ್ಯುಮ್ಯಾನಿಟಿ ಆ್ಯಕ್ಚುಲಿ. ಬಟ್ ಈಗ ಈ ವರ್ಕ್ ಮಾಡಬೇಕು, ಪ್ರೊಡಕ್ಟಿವಿಟಿ, ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ಏನೋ ಒಂದು, ಅಥವಾ ಒಂದು ಪರ್ಪಸ್ ಇರಬೇಕು, ಅಥವಾ ನಾನೇನೋ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ರಿವಾರ್ಡ್ ಇರಬೇಕು, ಇದೆಲ್ಲ ಸೋಷಿಯಲ್ ಕಾನ್ಸ್ಟ್ರಕ್ಟ್ ಆಗಿರಬೇಕಾಗಿಲ್ಲ. ಆ್ಯಂಡ್ ನನ್ಗನ್ಸಿತ್ತು ಈ ಡಿಸ್ಕ್ರಿಪ್ಷನ್ ಓದಿದ್ಮೇಲೆ ಆ್ಯಂಡ್ ದೆನ್ ಆ ವಿಡಿಯೋ ಅಚಾನಕ್ಕಾಗಿ ಕೇಳಿಸ್ಕೊಂಡ್ಬಂದಾಗ, ಹೇ ಹೌದಲ್ಲ, ಇದೆರಡು ಎಲ್ಲೋ ಮ್ಯಾಚ್ ಆಗ್ತಾರೆ ಅಂತ ಕೂಡ ಅನ್ನಿಸ್ತು. ಆ್ಯಂಡ್ ಈ ಮಿಲೇನಿಯಲ್ ಆಗಲಿ ಅಥವಾ ಈ ಜೆನ್ಸಿ ಅನ್ನೋ ಒಂದು ಝೋನಲ್ಲೂ ಕೂಡ
ಅವ್ರಿಗೆ ಫ್ರಸ್ಟ್ರೇಷನ್ ಬೇಗ ಆಗತ್ತೆ, ದಟ್ ಫೀಲಿಂಗ್ ಆಫ್ ಎಂಟಿನೆಸ್, ನಿಮ್ಮ ಹಾಡಲು ಶೂನ್ಯ ಅಂತ ಬರುತ್ತಲ್ವಾ, ಅದೆಲ್ಲವೂ ಬೇಗ ಬೇಗ ಆಗತ್ತೆ ಅಂತ. ಸೊ ನನಗನ್ಸಿದ್ದು ಫೈರ್ಫ್ಲೈ ಆಬ್ವಿಯಸ್ಲಿ ಬಿಕಾಸ್ ಕೆಳಗಡೆ ನೀವು ಇದನ್ನು ಬರೆದಿರಿ, ಬೆಳಕಿನ ಆಚೆಗೆ ಬೆಳಕು ಅಂತ. ಸೊ there is some philosophy that you're talking about, there's some idea exchange that you want to have with the audience ಅಲ್ವಾ. ಸೊ ಇದು ಫಿಲಾಸಫಿಗಾಗಿ ಬರೆದ ಕಥೆನಾ ಅಥವಾ ಕಥೆಯಲ್ಲಿ ಹುಟ್ಕೊಂಡ ಫಿಲಾಸಫಿನಾ? ಇಲ್ಲ, ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಫಿಲಿಮ್ ಅಲ್ಲಿ ಅಟ್ ದ ಎಂಡ್ ಆಫ್ ದ ಫಿಲಿಮ್ ಯು ಹ್ಯಾವ್ ಟು ಎವಾಲ್ವ್ ಅಟ್ ಒನ್ ಪಾಯಿಂಟ್. ಕರೆಕ್ಟ್. ಸೊ ಅಲ್ಲಿ ವಿಲ್ ಗೆಟ್ ದ ಫಿಲಾಸಫಿ. ಇಟ್ಸ್ ನಾಟ್ ಲೈಕ್ ಪ್ರೀಚಿಂಗ್ ಥರ ಬರೋದಿಲ್ಲ. ಇಟ್ಸ್ ಜಸ್ಟ್ ಅ ಕನ್ಕ್ಲೂಷನ್ ಫಾರ್ ದ ಫಿಲಿಮ್. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಥಾಟ್ ನಿಮ್ಮಲ್ಲಿ, ಅಂದರೆ ಈ ಒಂದು ಫಿಲಾಸಾಫಿಕಲ್ ಐಡಿಯಾ ನಿಮ್ಮಲ್ಲಿ ಹುಟ್ಕೊಂಡು ಅದಕ್ಕೆ ಕಥೆ ಬರೆದ್ರಾ ಅಥವಾ ಕಥೆ ಬರೆದ್ಬಿಟ್ರಿ ಅದರಲ್ಲಿ ಈ ಫಿಲಾಸಫಿ? ಇಲ್ಲ, ಐಡಿಯಾ ವಾಸ್ ದೇರ್, ಐ ವಾಂಟ್ ಟು ಟೆಲ್ ದಿಸ್. ಸೊ ಥ್ರೂ ದಿಸ್ ಕ್ಯಾರೆಕ್ಟರ್ ಸೊ ಆ ಫಿಲಾಸಫಿಯನ್ನು ನಾನು ಆಡಿಯನ್ಸ್ಗೆ ಮುಟ್ಟಿಸ್ಬೇಕು. ಹಾಗಾಗಿ ವಿವೇಕಾನಂದ, ಅಂಡ್ ಆಬ್ವಿಯಸ್ಲಿ ವಿವೇಕಾನಂದ ಕೂಡ ಇಸ್ ಅ ಕಾನ್ಶಿಯಸ್, ಆ ಹೆಸರನ್ನ ಇಟ್ಟಿದ್ದು ಒಂದು ಕಾನ್ಶಿಯಸ್, ಇಟ್ಸ್ ಅ ಕಾನ್ಶಿಯಸ್ ಚಾಯ್ಸ್. ಆಕ್ಚುಲಿ ವಿಕ್ಕಿ ಇಸ್ ಲೈಕ್ ನೇಮ್ ಫುಲ್. ಜನರಲಿ ವಿಕ್ಕಿ ಎಲ್ಲರಿಗೂ ವಿಕ್ಕಿ ಒಬ್ಬ ಗೊತ್ತಿರ್ತಾನೆ. ಇಸ್ ಎ ಲೈಕ್ ಬಾಯ್ ನೆಕ್ಸ್ಟ್ ಡೋರ್ ಟೈಪ್ಸ್. ಎಲ್ಲ ಫ್ರೆಂಡ್ಸ್ ಗ್ಯಾಂಗಲ್ಲಿ ವಿಕ್ಕಿ ಅನ್ನೋರು ಇರ್ತಾರೆ. ಟೆನ್ನಿಸ್ ಬಾಲ್ ಇತ್ತು. ಟೆನ್ನಿಸ್ ಬಾಲ್ ಇತ್ತು. ಬಟ್ ವಿಕ್ಕಿ ಇಸ್ ಲೈಕ್ ಎವ್ರಿ ಒನ್ ನೋಸ್ ಆ ಹೆಸರು. ಅದಕ್ಕೆ ಫುಲ್ ಹೆಸರು ಏನು ಮಾಡ್ಬೋದು ಅಂದಾಗ ವಿವೇಕಾನಂದ ಟರ್ನ್ ಆಯಿತು. ಅಂಡ್ ಹಾಗೆ ನಮ್ಮ ಸ್ಟೋರಿಗೂ ಯೂಸ್ ಆಯಿತು. ಸೊ ನಿಮಗೆ ಈ ಥಾಟ್ ಇತ್ತು, ಆ ಥಾಟನ್ನು ಕನ್ವೆ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ನ ಬರ್ಕೊಂಡ್ರು. ನಾವು ಫಿಲಮಲ್ಲಿ ನೋಡುವಾಗ ವಿಕ್ಕಿಗೆ ನಿಮ್ಮದೇ ವಯಸ್ಸು ಅಥವಾ ನಿಮ್ಗಿನ್ನ ಸ್ವಲ್ಪ ಕಡಿಮೆ ವಯಸ್ಸು ಕೂಡ ಅನ್ಕೋಬಹುದು. ಬಟ್ ಅವ್ರನ್ನ ಮ್ಯಾಥ್ಸ್ ಟೀಚರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಿ. ಆ ವ್ಯಕ್ತಿಗೆ ಏನಷ್ಟು ಪ್ರಾಬ್ಲಮ್ಸು, ವಿಚ್ ಇಸ್ ದಿ ಕ್ವೆಶ್ಚನ್ ದಟ್ ಈಗ ನಮ್ಮ ತಂದೆ ತಾಯಿ ಜನರೇಷನ್ ಅವ್ರು ಅದನ್ನೇ ಕೇಳ್ತಾರೆ, ಏನು ಇವ್ರು ಈ ಜೆನ್ಜಿ ಅವ್ರಿಗೆ ಏನಂತ ಪ್ರಾಬ್ಲಮ್ಸ್ ಏನಿದೆ, ಅವ್ರ ಲೈಫನ್ನು ಏನು ನೋಡಿಲ್ಲ, ಏನಂತ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಹೌ ಡಿಡ್ ಯು ಡ್ಯಾಬಲ್ ವಿತ್ ದ್ಯಾಟ್? ಅಂದ್ರೆ ಇವನ ಮನಸ್ಸಿನೊಳಗೆ ಆಗ್ತಾ ಇರೋ ಪ್ರಾಬ್ಲಮ್ಸು ಅದು ಜನರೇಷನಲ್ ಪ್ರಾಬ್ಲಮ್ ಅಥವಾ ಇಸ್ ಇಟ್ ಯೂನಿಕ್ ಟು ವಿವೇಕಾನಂದ? ನೋ, ಇಟ್ಸ್ ಜನರೇಷನಲ್ ಪ್ರಾಬ್ಲಮ್. ಈಗಿರೋ ಜೆನ್ಜಿಸ್ ಬ್ರೀಫ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಲೈಕ್ ದೇ ಆರ್ ವೆರಿ ಸೆಲ್ಫ್ ಸೆಂಟರ್ಡ್. ಅವ್ರು ಯಾರು ಏನು ಅನ್ಕೊಂತಾರೋ ಕೇರ್ ಮಾಡೋದಿಲ್ಲ. ದೇ ಆರ್ ವೆರಿ ಕನ್ಸರ್ನ್ಡ್ ಅಬೌಟ್ ದೇರ್ ಎಮೋಷನ್ಸ್, ವಿಚ್ ಇಸ್ ವಿ ಆರ್ ನಾಟ್. ನಮಗೆ ಇವಾಗ ಇಫ್ ದೇ ಆರ್ ಸ್ಯಾಡ್, ದೇ ಫೀಲ್ ದೇ ಥಿಂಕ್ ದಟ್ ದೇ ಆರ್ ಸ್ಯಾಡ್. ನಮಗೆ ಬೇಜಾರಾದರೆ ನಾವು ಅಷ್ಟೇ ಗೋ. ಅವ್ರಿಗೆ ಬೇಜಾರಾದರೆ ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಬೇಜಾರು. ಲೈಕ್ ಅವ್ರು ಖುಷಿ ಆದರೆ ದೇ ವಾಂಟ್ ಟು ಶೋ ಇಟ್ ಔಟ್ ಟು ದ ಪೀಪಲ್. ದಟ್ಸ್ ದಿಸ್ ಜನರೇಷನ್. ಬೇಜಾರು ಅಂದರೆ ಎಕ್ಸ್ಪೀರಿಯನ್ಸ್. ಇವಾಗ ನಂಗೆ ಸ್ಯಾಡ್ ಆದರೆ ಐ ವಿಲ್ ಕಾಲ್ ಮೈ ಫ್ರೆಂಡ್ಸ್. ನಂಗೆ ಸ್ಯಾಡ್ ಆದಾಗ ಐ ವಾಂಟ್ ಈಟ್ ಐಸ್ ಕ್ರೀಮ್. ಇವಾಗ ನಾವೆಲ್ಲ ಸ್ಯಾಡ್ ಆಗಿ ನಾವು ಐಸ್ ಕ್ರೀಮ್ ತಿಂತೀವಿ, ಯಾರು ಒಪ್ಪೋದಿಲ್ಲ. ಅದು ಲೈಕ್ ವಿ ಆರ್ ನಾಟ್, ನಮ್ಗೆ ಅದು ಗೊತ್ತೇ ಇಲ್ಲ ಲೈಕ್ ಆ ಥರನೂ ಮಾಡ್ಬೋದಾ ಅಂತ. ಬಟ್ ಈ ಜನರೇಷನ್ ಪೀಪಲ್ ಎವ್ರಿ ಎಮೋಷನ್ ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆ್ಯಂಡ್ ಅವ್ರಿಗೆ ನಾವು ಹೇಳ್ತೀವಿ ಅದು ಈಸಿ, ಬಿಟ್ಬಿಡು ಅಂತ. ಬಟ್ ಇನ್ ದಟ್ ಸೆನ್ಸ್ ದಟ್ಸ್ ಅ ವೆರಿ ಗುಡ್ ಮೈಂಡ್ ಸೆಟ್ ಫಾರ್ ಸೆಲ್ಫ್ ಕೇರ್ಗೆ. ದೀಸ್ ಜೆನ್ಜಿ ಪೀಪಲ್ ಅವರು ನಿಮಗೆ ಮಾತಾಡೋಕೆ ಮುಂಚೆನೇ ಅವ್ರು ಯೋಚನೆ ಮಾಡ್ತಾರೆ, ಇದು ಮಾತಾಡಿದ್ರೆ ಅವ್ರಿಗೆ ಅಫೆಕ್ಟ್ ಆಗುತ್ತಾ. ದೇ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದ ಹ್ಯೂಮನ್ ಎಮೋಷನ್ಸ್. ರೆಸ್ಪಾನ್ಸಿಬಿಲಿಟಿ ವೈಸ್ ಝೀರೋ, ಅದು ಅವ್ರಿಗೆ ಬೇಕಾಗೇ ಇಲ್ಲ. ಬಟ್ ಎಮೋಷ್ನಲಿ ದಟ್ಸ್ ದಿಸ್ ಜನರೇಷನ್ ಯೂತ್ ಬೇಸಿಕಲಿ, ದಟ್ಸ್ ಹೌ ದೇ ಆರ್. ಆ್ಯಂಡ್ ಅವರು ಮೋರ್ ದೆನ್ ಟೀಚರ್ ದೇ ಫಾಲೋ ಸ್ಟ್ಯಾಂಡಪ್ ಕಾಮಿಡಿಯನ್ಸ್. ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಏನಾದರೂ ಹೇಳ್ಬಿಟ್ರೆ ಅದೇ ಕರೆಕ್ಟ್. ಎನಿ ಪೀಪಲ್ ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ ಹೇಳಿದ್ರೆ ಅದು ಕನ್ಸರ್ನ್ಡೇ ಇಲ್ಲ ಅವ್ರಿಗೆ. ಇವಾಗ ಸ್ಟ್ಯಾಂಡಪ್ ಕಾಮಿಡಿಯನ್ ಸಿನಿಮಾ ಸೂಪರ್ ಅಂದರೆ ಸಿನಿಮಾ ಸೂಪರ್ ಅಷ್ಟೇ. ಇಫ್ ಯು ಟೆಲ್ ಎನಿ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಇನ್ ಎ ಫನಿ ವೇ, ದೇ ಥಿಂಕ್ ದಟ್ ಪಾರ್ಟಿ ಇಸ್ ಬ್ಯಾಡ್. ನಾನು ಪಾರ್ಟಿ ಬಗ್ಗೆ ಮಾಡೋದು, ದಟ್ ಲೀಡರ್ ಈಸ್ ಬ್ಯಾಡ್. ಇರೆಸ್ಪೆಕ್ಟ್ ಆಫ್ ವಾಟ್ ಈಸ್ ಡನ್, ವಾಟ್ ಈಸ್ ಹ್ಯಾವ್ ಕಮ್ ಥ್ರೂ, ಅದೆಲ್ಲ ಅವ್ರಿಗೆ ಬೇಕಾಗಿಲ್ಲ. ದೇ ಆರ್ ಮೋರ್ ಲೈಕ್ ಪ್ರೆಸೆಂಟ್ ಲಿವಿಂಗ್ ಪೀಪಲ್. ಇವತ್ತು ಬೆಳಿಗ್ಗೆ ಎದ್ರೆ ವಾಟ್ ಕ್ಲೋಸ್ ಐ ವಾಂಟ್ ಟು ವೇರ್, ಹೌ ಐ ವಾಂಟ್ ಟು ಶೋ ದ ವರ್ಲ್ಡ್ ದಟ್ ಮೈ ಎಮೋಷನ್ಸ್. ಸೊ ದಿಸ್ ಈಸ್ ಈ ಥರ ದಿಸ್ ಜನ್ರೇಷನಲ್ ಐಡಿಯಾಸ್ನೆಲ್ಲ ಇಟ್ಕೊಂಡು ಐ ಪ್ಲೇಸ್ಡ್ ಇಟ್ ಇನ್ ವಿಕ್ಕಿ. ಸೊ ವಿಕ್ಕಿ ಈ ಜನರೇಷನ್ ಅವನು ಲೈಕ್ 2001 ಬಾಂಡ್ ಟೈಪ್, ವೇರ್ ಈಸ್ ಲೈಕ್ 24 years old, 23. ವೆರಿ ನೈಸ್, ವೆರಿ ನೈಸ್. ಬಟ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೆನ್ಜಿ ನಿಮಗೆ ಅರ್ಥ ಆಗ್ಲಿಕ್ಕೆ ನೀವು ಅದೇ ಏಜ್ ಬ್ರಾಕೆಟ್ ನಂಗೆ ಗೊತ್ತಿಲ್ಲ. ಇಲ್ಲ, ನಾನು 95, ನಾನು ಮಿಲಿಯನ್. ಇದು ನಿಮ್ಮ ಜಸ್ಟ್ ಅಬ್ಸರ್ವೇಷನ್ ಆನ್ ಡೈಲಿ ಬೇಸಿಸ್ ಅಥವಾ ಇದು ನೀವು ತಿಳ್ಕೊಂಡ್ರ ಸ್ವಲ್ಪ ಆಳವಾಗಿ? ಅಂದರೆ ಐ ಹ್ಯಾವ್ ಲಾಟ್ ಆಫ್ ಜೆನ್ಜಿ ಫ್ರೆಂಡ್ಸ್, ಎವ್ರಿ ಒನ್, ತುಂಬ ಜನ ಇದ್ದಾರೆ, ಮೈ ಜೂನಿಯರ್ಸ್, ಅವ್ರ ಜೂನಿಯರ್ಸ್ ಎಲ್ಲ. ಆ್ಯಂಡ್ ಐ ಹ್ಯಾವ್ ಅಬ್ಸರ್ವ್ಡ್ ಆಲ್ಸೋ. ಆ್ಯಂಡ್ ಅವ್ರ ಕಡೆಯಿಂದ ಲೈಕ್ ಜಸ್ಟ್ ಮಾತಾಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ
ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್ ಅದು ಇದಂತ. ಅವಾಗ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾನೆ ಇರ್ತೀವಿ ಆಲ್ ದಿಸ್ ಪೀಪಲ್ ಹೌ ದೇ ಆರ್ ಅದು ಇದು. ಚೆನ್ನಾಗಿ ಹೇಳಿದ್ರೆ ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಅಷ್ಟು ತಿಳ್ಕೊಳಕ್ಕೆ ಆಸಕ್ತಿ ಪಟ್ಟಿರಲಿಲ್ಲ. ವಿಚ್ ಇಸ್ ನನಗೆ ಬೇಜಾರಾಗಿದ್ದಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ, ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಹೌದು, ದೇ ವಾಂಟ್ ಶೋ ದ ವರ್ಲ್ಡ್ ದಟ್ ಐ ಆಮ್ ಸ್ಯಾಡ್. ಸೊ ಅದು ಅಂದರೆ ಇವಾಗ ಹಂಗೆ ಬಿಲ್ಡ್ ಆಗಿದ್ದಾರೆ. ಸೊ ಆ್ಯಂಡ್ ಇನ್ಷಿಯಲಿ ವೈಲ್ ರೈಟಿಂಗ್ ದ ಸ್ಕ್ರಿಪ್ಟ್ ನಂಗೆ ಅದೇ ಐಡಿಯಾ ಇತ್ತು. ನಾವೆಲ್ಲ ಈಗ ಅಡಲ್ಟ್ಸ್ ಆಗಿಬಿಡ್ತಿದ್ವಿ, ಅರ್ಲಿ ಅಡಲ್ಟಿಂಗ್ ಅಂದರೆ ಮಿಡ್ ಅಡಲ್ಟ್ಸ್, ಮದುವೆ ಆಗ್ತಿದೆ ನಮ್ಮ ಜನ್ರೇಷನ್ ಅವ್ರಿಗೆ, ಇವ್ರಿಗೆಲ್ಲ ಆಗ್ತಿದೆ, ವಿ ಆರ್ ಗೆಟಿಂಗ್ ಓಲ್ಡ್. ಬಟ್ ಫಿಲಿಮ್ಸ್ ವಾಟ್ ವಿ ಆರ್ ಡೂಯಿಂಗ್ ಅಂದರೆ ಒಂದು ಸೆಟ್ ಆಫ್ ಫಿಲಿಮ್ಸ್ ಸ್ಟಿಲ್ ನಮಗೆ ಮಾಡ್ತಿದ್ದಾರೆ. ಐ ಫೀಲ್ ಫಿಲಿಮ್ ಶುಡ್ ಬಿ ಡನ್ ಫಾರ್ 15 years old. ನಾವು 15 years old ಇದ್ದಾಗ ನಮಗೆ ಶಿವಣ್ಣ ಫುಲ್ ಸೂಪರ್ ಸೂಪರ್ ಸೂಪರ್, ಸ್ಟಿಲ್ ನಮಗೆ ಸೂಪರ್ 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 ಸೂಪರ್. ಈಗ ಬರೋ ಜನ್ರೇಷನ್ಗೆ ದೇ ಹ್ಯಾವ್ ಎಕ್ಸ್ಪೋರ್ಟ್ಸ್ ಟು ಸೋ ಮೆನಿ. ವೈ ಐ ಟುಕ್ ಶಿವಣ್ಣ ಅಂದರೆ ಸಿನ್ಸ್ ಐ ಆಮ್ ಕಂಫರ್ಟಬಲ್ ಶೇರಿಂಗ್ ದಿಸ್ ನೇಮ್ ಅಂತ ಅಷ್ಟೇ. ಇವಾಗಿರೋ ಜನ್ರೇಷನಲ್ಲಿ ಅವ್ರಿಗೆ ದೇ ಆರ್ ಎಕ್ಸ್ಪೋರ್ಟ್ಸ್ ಟು ಮೋರ್ ವರ್ಲ್ಡ್ ಸಿನಿಮಾ, ಎವ್ರಿಥಿಂಗ್. ಆ್ಯಂಡ್ ಯು ಕ್ಯಾನ್ ಸಿ ಕೊರಿಯನ್ ಸ್ಟೈಲ್ ಆಫ್ ವೇರಿಂಗ್, ಅದು ನಮಗೆ ಗೊತ್ತೇ ಇರಲಿಲ್ಲ ಮುಂಚೆ. ನಾವು ಸ್ಟ್ರೀಟಲ್ಲಿ ಎಲ್ಲಿ ನೋಡ್ರೂ ವಿ ಫೀಲ್ ಲೈಕ್ ಎವ್ರಿ ಯೂತ್ ಯಂಗ್ಸ್ಟರ್ಸ್ ಆರ್ ಲೈಕ್ ಎ ಸೇಮ್. ಹುಡುಗಾನೂ ಅದೇ ಥರ ಇರ್ತಾನೆ, ಹುಡುಗಿನೂ ಅದೇ, ದ ಡ್ರೆಸ್ಸಿಂಗ್ ಸ್ಟೈಲ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದ 15 years old. ಲೈಕ್ ವೆರ್ 10th standard ಇರೋವನ್ಗೆ ವಿ ಹ್ಯಾವ್ ಟು ಫೋಕಸ್ ಮೇಕಿಂಗ್ ಫಿಲಿಮ್ಸ್ ಫಾರ್ ಹಿಮ್, ಸೊ ದಟ್ ದೇ ವಿಲ್ ಬಿಕಮ್ ಅವರ್ ಆಡಿಯನ್ಸ್. ಅವ್ನು 30 years 45 years ವರೆಗೂ ಇಫ್ ಯು ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಅಸ್, ದೆನ್ ವಿ ಹ್ಯಾವ್ ಟು ಗೋ ಬ್ಯಾಕ್. ಅದೇ ಅಷ್ಟು ಕಥೆಗಳಿದೆಯಾ? ಇದೆ, ವಿ ಹ್ಯಾವ್ ಎಲಿಮೆಂಟ್ಸ್. ಅಂಡ್ ದ ಸೇಮ್ ವೇ ವಿ ಕೆನಾಟ್, ಪೀಪಲ್ ಥಿಂಕ್ ಜೆನ್ಜಿ ಅಂದರೆ ಮೋರ್ ಲೈಕ್ ಏನದು ಜೆನ್ಜಿ ಅನ್ನೋದು, ದೇ ಥಿಂಕ್ ದಟ್ ಇಟ್ಸ್ ಮೋರ್ ಅಬೌಟ್ ದ ಡೇಟಿಂಗ್ ಕಲ್ಚರ್, ಅದು ಇದು, ದಟ್ಸ್ ವಾಟ್ ಪೀಪಲ್ ನೋ. ಬಟ್ ಜೆನ್ಜಿ ಇಸ್ ಮೋರ್ ಅಬೌಟ್, ದೇ ಆರ್ ವೆರಿ ಸೆಲ್ಫ್ ಸೆಂಟರ್ಡ್ ಪೀಪಲ್, ದೇ ಕನ್ಸರ್ನ್ಡ್ ಅಬೌಟ್ ದೇರ್ ಎಮೋಷನ್ಸ್. ಆ್ಯಂಡ್ ಅವ್ರು ಒಂದ್ಸತಿ ಎಮೋಷನಲಿ ಬ್ರೇಕ್ ಡೌನ್ ಆದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಕಮ್ ಔಟ್ ಆಫ್ ಇಟ್, ಬಿಕಾಸ್ ದೇ ಆರ್ ಬಿಲ್ಡ್ ಲೈಕ್ ದಟ್, ದೇ ಆರ್ ವೆರಿ ಸೆನ್ಸಿಟಿವ್. ಎಕ್ಸಲೆಂಟ್. ಸ್ಕೂಲಲ್ಲಿ ಮಕ್ಕಳಿಗೆ ಹೊಡಿತಿದ್ರು, ಈ ಮಕ್ಕಳಿಗೆ ಹೊಡಿತಿಲ್ಲ ಯಾರು. ಸೊ ಅವ್ರು ಬೈ ಫಸ್ಟ್ ಸ್ಟ್ಯಾಂಡರ್ಡಿಂದಾನೇ ಅವರು ದೇ ಆರ್ ವೆರಿ ಪ್ಯಾಂಪರ್ಡ್ ಗ್ರೋಯಿಂಗ್ ಕಿಡ್ಸ್. ಸೊ ದೇ ಆರ್ ಮೋರ್ ವರಿಡ್ ಅಬೌಟ್ ದೇರ್ ಎಮೋಷನ್ಸ್. ಸೊ ನಾವು ನೆಕ್ಸ್ಟ್ ಫಿಲಿಮ್ಸ್ ಮಾಡ್ತಿರೋಗು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ, ಯಾಕೆ ಈ ಜನ್ರೇಷನಲ್ ಫಿಲಿಮ್ಸ್ ಮಾಡ್ತಿಲ್ಲ ಜನ ಅಂತ ಹೇಳ್ತಾರಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ದೇ ಹ್ಯಾವ್ ಟು ಗೋ ಬ್ಯಾಕ್ ರಿಸರ್ಚ್ ದಟ್ ಇವಾಗಿನ ಯೂತ್ ದಿಸ್ ಇಸ್ ವಾಟ್ ದೇ ಆರ್ ಥಿಂಕಿಂಗ್, ದಿಸ್ ಇಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್. Then we have to go back, start writing a story for them and give it a try, whether this will work anta. That try is Firefly. ಲವ್ಲಿ, ನಂಗೆ ತುಂಬ ಖುಷಿ ಆಗ್ತಾ ಇದೆ ನೀವು ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ, ಬಿಕಾಸ್ ಅಷ್ಟು ಥಾಟ್ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. Thank you, sir. ಆ ಒಂದು ಜಾನ್ರಾ, ಆ ಒಂದು ಡೆಮೋಗ್ರಫಿ ಆಫ್ ಆಡಿಯನ್ಸ್ನ ತಲುಪೋದಕ್ಕೆ ಇದರ ವಿಜುವಲ್ಸ್ ಕೂಡ ಅದೇ ನಿಟ್ಟಿನಲ್ಲೂ ಇದೆ, ರೈಟ್? ಆ್ಯಂಡ್ ಅದರ ಮ್ಯೂಸಿಕ್ಕು ಕೂಡ ಆಗಲಿ ಅದೇ ರೀತಿಯ ಒಂದು ಇವತ್ತಿನ ಒಂದು very well, there is a classic approach to it, but it is a lot more pleasing. And we in this musically we didn't use any Indian instrument. Why andre Charan sir previous film Saptasagara is more about classical Indian thing, and we need to bring something little western Scottish correct type of music. Idralli we will use the flute, namdralli Indian flute ide, but a Scottish flute is very different. The sound will be very different. We try using those musics for this film to bring that vibe for the, and basically namrali they call this as English colors. Nam film alli pastel colors, but English colors. Cinema technicians idralli it's called English colors. So now adun match ಮಾಡಬೇಕಂದ್ರೆ we have to bring that English music in it. Because ನಿಮ್ದು ಹೇಳು ಜೀವ ಆ ಹಾಡನ್ನ ಕೇಳಿ, ಅಫ್ಕೋರ್ಸ್ ಅದು ಟೀಸರಿಂದಾನೇ ಬರ್ತಾ ಇತ್ತು, ಅಲ್ಲೇ ಚೆನ್ನಾಗಿತ್ತು. ಬಟ್ ಮೊನ್ನೆ ಯಾವಾಗಲೂ ಇದು ಹಾರ್ಟ್ಫುಲ್ ಹಾಡು ಬಂತಲ್ಲ, ಅದನ್ನು ಕೇಳಿಸ್ಕೊಂಡು ನಾನು ಹೋಗಿ ಸ್ಕೈಫಾಲ್ ಹಾಡನ್ನು ನೋಡಿದೆ. ಬಿಕಾಸ್ ಐ ವಾಸ್ ಲೈಕ್ ಓಕೆ, ಇದನ್ನ ಏನು ಜಾನ್ರ ಅಂತ ಕರಿಬೇಕು ನಾನು ಅಂತ ನೋಡಿದಾಗ ಆ ಸ್ಕೈಫಾಲ್ ನನಗೆ ಎಲ್ಲೋ ಹೊಳಿತು. ಸೊ ಸ್ಕೈಫಾಲ್ ಏನು ಜಾನ್ರ ಅಂತ ನೋಡೋಣ ಅಂತಂದರೆ ಅದೇನೋಯ್ತಪ್ಪ, ಇಟ್ ವಾಸ್ ಸೋಲ್ ಮ್ಯೂಸಿಕ್ ಅಂತ ಒಂದು. ಆಮೇಲೆ
ಆರ್ಕೆಸ್ಟ್ರಲ್ ಪಾಪ್ ಅಂತಾನೋ ಏನೋ. ಆರ್ಕೆಸ್ಟ್ರಲ್, ಬೇಸಿಕಲಿ ಆರ್ಕೆಸ್ಟ್ರಲ್. ಬಿಕಾಸ್ ಆ ಎಲಿಮೆಂಟ್ ಇದೆ ಹೇಳೋ ಜೀವಲ್ಲ. ಇದೆಲ್ಲೋ ಒಂದು 3-4 ಇನ್ಸ್ಟ್ರೂಮೆಂಟ್ ಅಲ್ಲಿ ನುಡಿಸಿದ ಫೀಲ್ ಬರಲ್ಲ. ಎಸ್ ಎಸ್, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ದೇರ್ ಆರ್ 4 ಇನ್ಸ್ಟ್ರೂಮೆಂಟ್ಸ್: ವೈಲಿನ್, ಕೊಯಲೋ, ಬೇಸ್, ಡಬಲ್ ಬೇಸ್. ಯು ಕ್ಯಾನ್ ಸಿ ಬಿಗ್ ವೈಲಿನ್ ಟೈಪ್ ಇರುತ್ತಲ್ಲ, ಇಟ್ಸ್ ಆಲ್ ಚೆಲೋ. ಇದೆಲ್ಲ ವಿ ಆಲ್ ಯೂಸ್ಡ್ ಆಲ್ ದ ಲೈಕ್ ಫುಲ್ ಆರ್ಕೆಸ್ಟ್ರಲ್ ಪ್ಯಾಕೇಜ್ ಫಾರ್ ದಿಸ್ ಫಿಲ್ಮ್. ಎಕ್ಸಲೆಂಟ್ ಎಕ್ಸ್ಪ್ಲನೇಷನ್. ವಿಜುವಲ್ಸ್ ಇಂಗ್ಲಿಷ್ ಕಲರ್ಸ್ ಅಲ್ಲಿದೆ, ಅದಕ್ಕೆ ಮ್ಯಾಚ್ ಆಗೋ ಥರ ಇಂಗ್ಲಿಷ್ ಮ್ಯೂಸಿಕ್ ಕೊಡಬೇಕು. ಸೂಪರ್. ಅದರ್ವೈಸ್ ಫುಲ್ ವೇಸ್ಟ್ ಆಗಿಬಿಡುತ್ತೆ. ವಿ ಆರ್ ವಾಚಿಂಗ್ ಸಮಥಿಂಗ್ ವೆಸ್ಟರ್ನ್ ಅಂಡ್ ಇಫ್ ಯು ಆರ್ ಗಿವಿಂಗ್ ಇಂಡಿಯನ್ ಟು ಇಟ್. ಸಿ ಬಿಕಾಸ್ ಈ ಟೀಸರ್ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ನನಗೆ ನನ್ನ ಅಸಂಪ್ಷನ್ ಏನು ಅಂದರೆ, ಇದು ಆ ವಿಕ್ಕಿ ತಲೆಯಲ್ಲೇ ನಡೀತಾ ಇದೆ ಹೆಚ್ಚು, ಯುನೋ ಕಥೆ ಆಗಲಿ ಅಂಡ್ ಆಲ್ ಆಫ್ ದಟ್ ಆಗಲಿ ಅಲ್ವಾ. Again, I know you can't say yes or no, but I'm just no, because ಆ assumption ಅಲ್ಲಿ ಜನ ಹೋಗೋದೇ ಬೇಡ ಥಿಯೇಟರ್ಗೆ. ಇಟ್ಸ್ ಎ ಕ್ಲೀನ್ ನರೇಟಿವ್ ಫಿಲ್ಮ್ ಅಂಡ್ ನಮ್ಮ ಇಂಡಿಯನ್ ಆಡಿಯನ್ಸ್. ಸೊ ಪಾತ್ರಗಳು ಬರ್ತಾವೆ ಅಂದ್ರೆ ಅದು ಪಾತ್ರಗಳಿವೆ, ಇವನ್ ತಲೆಯಲ್ಲಿ ಇವನ್ ಹುಟ್ಟಿಸ್ಕೊಂಡ ಪಾತ್ರಗಳಲ್ಲ. ಇಟ್ಸ್ ಎ ಕ್ಲೀನ್ ನರೇಟಿವ್ ಫಿಲ್ಮ್. ಇಟ್ಸ್ ಎ ನರೇಟಿವ್ ಫಿಲ್ಮ್. ನಾನು ಅಲ್ಲೇ ಹೇಳ್ತಿದ್ದೀನಿ, ನರೇಷನ್ ಮುಖಾಂತರ ಹೋಗುತ್ತೆ. ಅಂಡ್ ವಿಕ್ ಈಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಈ ಮೀಟ್ಸ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಥ್ರೂ ಔಟ್ ದ ಫಿಲ್ಮ್ and how they influence and more characters. ಅಂದರೆ ಇಟ್ಸ್ ನಾಟ್ ಲೈಕ್ ಅವನು ದೇಶ ಬಿಟ್ಟು ಹೋಗ್ತಾನೆ, ವರ್ಲ್ಡ್ ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾನೆ ಅಂತಲ್ಲ. ಇಟ್ಸ್ ವಿತಿನ್ ಇಸ್ ಫ್ಯಾಮಿಲಿ, ವಿತಿನ್ ಇಸ್ ನೈಬರ್ಸ್, ವಿತಿನ್ ಇಸ್ ಸಿಟಿ. ಬಿಕಾಸ್ ಫಿಲಿಮಲ್ಲಿ ಮಾತ್ರನೇ ಬೇಜಾರಾದರೆ ಟ್ರಾವೆಲ್ ಮಾಡೋಕ್ಕಾಗೋದು ವರ್ಲ್ಡಲ್ಲೆಲ್ಲ. ರಿಯಾಲಿಟಿಯಲ್ಲಿ ವಿ ಹ್ಯಾವ್ ಟು ಬಿ ಇದೇ ರೋಡಲ್ಲಿ ಓಡಾಡ್ತಿರ್ಬೇಕು ದಿನ. ಸೊ ದಟ್ಸ್ ಹೌ ವಿ ಪ್ಲ್ಯಾನ್ ದ ಫಿಲಿಮ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನ್ಸ್. ಆ್ಯಕ್ಚುಯಲ್ ಕತೆ ನಡೆಯೋದು ಮೈಸೂರಲ್ಲಿ, ಬಟ್ ವಿಜುವಲ್ಸ್ ಮೈಸೂರಲ್ಲಿ. ಅಂದರೆ ದಟ್ಸ್ ನಾಟ್ ಮೈಸೂರು ವಿಜುವಲ್ಸ್ ನೋಡಿದಾಗ. ಇಟ್ ಹ್ಯಾಪನ್ಸ್ ಇನ್ ಎ ಸರ್ರಿಯಲ್ ಸ್ಪೇಸ್. ವೈ ಐ ವಾಂಟ್ ಟು ಕ್ಲಾರಿಫೈ ಸರ್ರಿಯಲ್ ಅಂದರೆ ಸ್ಟೋರಿ ಹ್ಯಾಪನ್ಸ್ ಸಮ್ವೇರ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಫ್ಯಾಂಟಸಿ ಇಸ್ ಸರ್ರಿಯಲ್. ಕರೆಕ್ಟ್. ಬೇಸಿಕಲಿ ಕರೆಕ್ಟ್. ಆ್ಯಂಡ್ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಶರತ್ತೆ ತಗೋಣ. ಶರತ್ ಈಸ್ ಗೋಯಿಂಗ್ ಆನ್ ಬೈಕ್, ಆಕ್ಸಿಡೆಂಟ್ ಆಯಿತು, ಕೆಳಗೆ ಬಿದ್ದ, ಇಲ್ಲಿ ಕೈ ಕಟ್ಟಾಗಿ ಅಲ್ಲಿ ಬಿದ್ದಿದೆ. ಆ್ಯಂಡ್ ಇಮಿಡಿಯೇಟ್ಲಿ ತೊಗೊಂಬಂದು ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ರು. ಆ್ಯಂಡ್ ವಿ ಗೋ ವಿಸಿಟ್ ಟು ಹಿಮ್. ಅವ್ನಿಗೆ ಅವಾಗ ತಾನೇ ಸ್ಟಿಚಸ್ ಹಾಕಿದ್ದಾರೆ. ಹೋಗಿದ ಮಗ ಹೆಂಗಿದೆ, ಹೌ ಆರ್ ಯು ಫೀಲಿಂಗ್ ನಾವು ಅಂದರೆ ಅವ್ನಿಗೆ ಗೊತ್ತಿರಲ್ಲ. ಇಲ್ ಜಸ್ಟ್ ಕ್ರೈ ಆಫ್ ವಿತ್ ದಟ್ ಪೈನ್ ಬಿಕಾಸ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಆ್ಯಂಡ್ ಈಸ್ ಸೀಯಿಂಗ್ ಇಟ್. ಅದೇ ಕತೆನ 1.5-2 years ಆದಮೇಲೆ ಹೋಗಿದೆ, ಮಗ ಶರತ್ ನಿಂಗೆ ಕೈ ಕಟ್ಟಿಗೆ ಏನೋ ಇಲ್ಲಿ ಮಾರ್ಕ್ ಇದೆ, ವಾಟ್ ಈಸ್ ದಿಸ್ ಅಂತ ಹೇಳಿದಾಗ ಅವಾಗ ಅವ್ನು ಹೇಳೋ ಕತೆ ವೆರಿ ಫನ್ನಿಯಾಗಿರುತ್ತೆ. ಮಗ ಅವತ್ತು ಹೋಗ್ತಿದ್ದ ಮಗ, ಒಂದು ನಾಯಿ ಅಡ್ಡ ಬಂತು, ಎಲ್ಲಿಂದ ಬಂತು ಹುಚ್ಚು ನಾಯಿ. ಯು ವಿಲ್ ಎಕ್ಸಾಜರೇಟ್ ಇಟ್. ಹಿಂಗೆ ಬ್ರೇಕ್ ಹಾಕಿದ್ನ, ಹಿಂದೆ ಬ್ರೇಕ್ ಹಾಕೋಗಿ ಮುಂದೆ ಬ್ರೇಕ್ ಹಾಕಿದ್ನ, ಸ್ಕಿಡ್ಡಾಗಿ ಹಿಂಗೆ ಬಿದ್ದರೆ ಫಿಲಿಮಲ್ಲಿ ಆಡ್ತಾರೆ ನೋಡು, ಹಂಗೆ 2 ಪಲ್ಟಿ ಹಾಕಿ ಬಿದ್ದೆ, ಕೈ ಕಟ್ಟಾಗಿ ಅಲ್ಲಿ ಬಿದ್ದಿದೆ. ಅವ್ನು ಯಾರೋ ನೋಡ್ರಿ ಹೆಲ್ಪ್ ಮಾಡು ಅಂದರೆ ಸೆಲ್ಫಿ ತೊಗೊತಿದ್ದಾನೆ. ಯು ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್ ದ ಡ್ರಾಮಾ ಔಟ್ ಆಫ್ ಇಟ್ ಆ್ಯಂಡ್ ಯು ಮೇಕ್ ಇಟ್ ವೆರಿ ಸರ್ರಿಯಲ್. ಆ ಸರ್ರಿಯಲ್ ಸ್ಪೇಸ್ನ ವಿ ಟ್ರೈ ಟು ಬ್ರಿಂಗ್ ಇನ್ ಟು ದಿಸ್ ಸ್ಟೋರಿ. ಸಿನ್ಸ್ ಇಟ್ಸ್ ಎ ನರೇಟಿವ್ ಫಿಲಿಮ್ ಈಸ್ ಟೆಲ್ಲಿಂಗ್ ಇಟ್. It's a surreal space. Very nice, very nice, very nice. So hang ಆಗಬಾರ್ದು ಶರತ್. That should. We are just talking of this point. Why the colors? Why the palette? Why the thing? And this is one more point. So this was the main reason for us to go. ರಿಯಾಲಿಟಿನೂ ಇರಬಾರ್ದು, ತೀರಾ ಫ್ಯಾಂಟಸಿನೂ ಇರಬಾರ್ದು, ಸರಿಯಲಿಸ್ಟಿಕ್ ಆಗಿರಬೇಕು. ಆ್ಯಂಡ್ ವೆನ್ ಯು ಸಿ ಆಲ್ಸೋ ಎವ್ರಿಥಿಂಗ್ ಇಸ್ ಎಕ್ಸಾಜುರೇಟೆಡ್. ಕರೆಕ್ಟ್. ಅದೇ ಕಡೆ ಬಂದೆ. ಆ್ಯಕ್ಟಿಂಗ್ ಕೂಡ ಇಟ್ಸ್ ಎಕ್ಸಾಜುರೇಟೆಡ್. So that's the world we try to blend. Again, the approach of films, sounding, music, everything. E world na we try to hold it. Why that ratio, the symmetry, Wes Anderson ಅಂತ ಹೇಳಿದ್ರಲ್ಲ. Actually ಈ ಕತೆಗೆ I wanted to build a very perfect world. Where one lonely character is there. ಇದಕ್ಕೆ ನಾವು ಆಪ್ಷನ್ಸ್ ಹುಡುಕಿದಾಗ ಐ ಥಿಂಕ್ ವೆಸ್ ಆ್ಯಂಡರ್ಸನ್ ಅಪ್ರೋಚ್ ವಾಸ್ ವೆರಿ ನೈಸ್. ಅದಕ್ಕಿಂತ ಪರ್ಫೆಕ್ಟ್ ವರ್ಲ್ಡ್ ನಾವು ತೋರ್ಸೋಕ್ಕಾಗೋದಿಲ್ಲ. ಇದು ಹೆಂಗಾಯಿತು ಅಂದರೆ ಕೊನೆಗೆ ಇವಾಗ ಒಂದು ಟೇಬಲ್ ಮೇಲೆ 4 ಫೈಲ್ ಇಡು ಅಂದರೆ ಕಣ್ಣು ಅಳ್ತೇಲಿ 4 ಇಟ್ಬಿಡ್ತೀವಿ. ಆರ್ಟ್ ಹುಡುಗರೆಲ್ಲ ಆ್ಯಸ್ ವಿ ಪ್ರೋಗ್ರೆಸ್ಡ್ ದೇವರ್ ಲೈಕ್ ಸ್ಕೇಲು, ಪ್ರೊಟ್ರಾಕ್ಟ್ರು, ಮೆಜರಿಂಗ್ ಟೈಪ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ. ದಟ್ಸ್ ದ ಲೆವೆಲ್ ಆಫ್ ಪರ್ಫೆಕ್ಷನ್. ಸಿಮಿಟ್ರಿ ಅಂದರೆ ಗ್ಯಾಪ್ ಇಷ್ಟಿದೆಯಾ, ಇಲ್ಲೂ ಇಷ್ಟೇ ಇರಬೇಕು. ಹೋಗ್ತಾ ಹೋಗ್ತಾ ವಿರಿನ್ ಹ್ಯಾವ್ ಟು ಟೆಲ್ ದೆಮ್ 4 ಫೈಲ್ ಇಡು ಅಂದರೆ ಅವನೇ ಟೇಪ್ ಮಾಡ್ತಾನೆ, ಮೆಜರ್ ಮಾಡಿ ಇಟ್ಬಿಡ್ತಾನೆ. ಆ್ಯಂಡ್ ಇಟ್ ಈಸ್ ಎಫೆಕ್ಟೆಡ್ ಅಸ್ ಆಲ್ಸೋ ಇನ್ ಅ ಸರ್ಟನ್ ವೇ. ವೆನ್ ಯು ಗೋ ಬ್ಯಾಕ್ ಹೋಮ್ ಯು ಸಿ ಅ ಮ್ಯಾಟ್ ಹಿಂಗೊಂಚೂರು ಮೂವ್ ಆಗ್ಬಿಟ್ಟಿದೆ, ಸ್ಟ್ರೈಟ್ ಮಾಡಿ ಹೋಗು. ಪ್ರಾಬ್ಲಿ ಅಟ್ ಸರ್ಟನ್ ಲೆವೆಲ್ ಇಟ್ ಇಸ್ ಟಚ್ಡ್ ಎವ್ರಿಬಡಿ. that symmetry or that when you're into it, surface level ಕೆಲಸ ಮಾಡೋ ಮನೆಗೆ ಹೋದರೆ probably it will not touch you. But I think this, but it was very hard. This is not a very easy approach. ಟೀಮ್ಗೆ ನಾವು ಸಿಮೆಟ್ರಿ ಹೇಳ್ಕೊಡ್ಬೇಕಾಯಿತು.
ನಮ್ಗೆ ಐಡಿಯಾ ಆಯಿತು, ಐ ಅಂಡರ್ಸ್ಟುಡ್ ಸಿಮೆಟ್ರಿ. ಈ ಸಿಮೆಟ್ರಿ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎ ಲೈಟ್ ಮ್ಯಾನ್ ವಿ ಹ್ಯಾವ್ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಫಾರ್ ಎನ್ ಆರ್ಟ್ ಬಾಯ್ ಎವ್ರಿ ಒನ್, ನಾವು ಅವ್ರಿಗೆ ಹೇಳೋದು, ಮಗ ಇಲ್ಲಿ ಬಿಂದಿಗೆ ಇಟ್ಟರೆ ಇಲ್ಲಿ ಬಿಂದಿಗೆ ಇಡು, ಕಲರ್ ಮಾತ್ರ ಚೇಂಜ್ ಆಗ್ಬೋದು ಇಡು. ಆ್ಯಂಡ್ ಲೈಟಿಂಗ್ ಆಲ್ಸೋ ಇಟ್ ವಾಸ್ ವೆರಿ ಮ್ಯಾಥಮೆಟಿಕಲ್. ಹೌ ಯು ಲೈಟ್, ಓಕೆ ಇವಾಗ ರೇಷೋಸು ಸ್ಟಾಪ್ಸು, ಇಫ್ ಐ ಹ್ಯಾವ್ ಲೈಟ್ ಸೋರ್ಸ್ ಕಮಿಂಗ್ ಹಿಯರ್, ಕಂಪನ್ಸೇಟ್ ಏನೋ ಒಂದು ಇರ್ಬೋದು. ಐ ಕಾಂಟ್ ವಿಂಡೋ ಇಲ್ಲಿದೆ ಅಂದಾಗ ಐ ಕಾಂಟ್ ಪುಟ್ ಸಮಥಿಂಗ್ ಎಲ್ಸ್ ಹಿಯರ್, ಬಟ್ ಇಟ್ ಶುಡ್ ಮ್ಯಾಚ್ ದ ರೇಷೋಸ್. ಇಟ್ ವಾಸ್ ವೆರಿ ಮ್ಯಾಥಮೆಟಿಕಲ್ ವೆನ್ ಯು ಆರ್ ಡೂಯಿಂಗ್ ಇಟ್. ಲೊಕೇಶನ್ಸ್ ಪಾರ್ಟ್ ನಾವು ಸೆಟ್ ವೆರಿ ನನಗೊಂದು 5-6 ಕ್ವೆಶ್ಚನ್ಸ್ ಇದೆ ವಿಚ್ ಐ ಹ್ಯಾಡ್ ಟು ಆಸ್ಕ್ ಅಬೌಟ್ ದಿಸ್. ಪ್ಲಸ್ ನೀವು ಹೇಳ್ತಾ ಅದಿನ್ನೂ ಹೆಚ್ಚಾಗ್ತಾರೆ, ಸೊ ಐ ವಿಲ್ ಫರ್ಗೆಟ್ ಅ ಫ್ಯೂ. ಈಗ ಲೈಟ್ ಸೋರ್ಸ್ ಇಂದಾನೆ ಬಂದ್ಬಿಡ, ಲೈಟ್ನ ಬ್ಯಾಲೆನ್ಸ್ ಮಾಡೋದು ಅಂತ. ಈ ಹಾಡಲ್ಲಿ ಐ ಥಿಂಕ್ ಇವ್ರದ್ದು ರಚನೆ ಇದು ಇಂಟು ದಿ ನೈಟ್, ಇನ್ ದಿ ನೈಟ್, ಅದರಲ್ಲಿ ಐ ಥಿಂಕ್ ಇದು ನೋಡಕ್ ಹೋದ್ರೆ ಯಾವುದೋ ಟೆರೇಸ್ ಇಂಡೋರ್ ಟರ್ಫ್ ಇದ್ದಂಗಿದೆ, ಅಲ್ಲಿಂದ ಲೈಟ್ ಬರುತ್ತೆ ಅಲ್ವಾ, ಮೇಲಿಂದ ಲೈಟ್ ಬರುತ್ತೆ, ಅಂಡ್ ದೆನ್ ಶಿ ಇಸ್ ಡ್ಯಾನ್ಸಿಂಗ್, ಅಂಡ್ ದೆನ್ ಐ ಥಿಂಕ್ ಇವರು ಹೋಗಿ ಜಾಯ್ನ್ ಆಗ್ತಾರೆ ಏನೋ, ಸ್ಪಾಟ್ಲೈಟ್. ಸೊ ಅದು ಇಟ್ ಇಸ್ ಅ ಕೋರಿಯೋಗ್ರಾಫ್ಡ್ ಶಾರ್ಟ್ ಅಂತಾನೆ ಅಲ್ವಾ. ಅಲ್ಲಿಗೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಆಗುತ್ತೆ, ನಿಮ್ ಡಿಸ್ಕಷನ್ ಅಲ್ಲಿ ಅಷ್ಟೇ ಇರುತ್ತೆ, ಇಲ್ಲಿಂದ ಸ್ಪಾಟ್ಲೈಟ್ ಬರಬೇಕು, ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂಡ್ ಆಲ್ ಆಫ್ ದಟ್ ಅಲ್ಲ. ಅದ್ರಲ್ಲಿ ಬ್ಯಾಲೆನ್ಸಿಂಗು ಅದೆಲ್ಲ ಏನಿಲ್ಲ ಅಲ್ವಾ. ಆರ್ ಆರ್ ವಿ ಸೇಯಿಂಗ್ ದಟ್ ಇಲ್ಲಿದೋ ಗ್ರೇ ಬ್ಲಾಕ್ ಸ್ಪೇಸ್ಗೆ ಅಥವಾ ಎಂಟಿ ಸ್ಪೇಸ್ಗೆ ದಟ್ ಲೈಟ್ ಬ್ಯಾಲೆನ್ಸಸ್ ಇಟ್? ವಿತ್ ಡಾನ್ಸ್ ಯು ಹ್ಯಾವ್ ಅ ಸರ್ಟನ್, ಹೆಂಗೆ ಹೇಳೋದು, ಸರಿಯಲಿಸಮಲ್ಲೂ ವಿ ವೆಂಟ್ ಟು ಅನದರ್ ಲೆವೆಲ್ ಪ್ರಾಬ್ಲಿ. ಆ ಸೆಕ್ಷನ್ ಅಂದರೆ ಇಫ್ ಯು ಹವ್ ಸೀನ್ ದ ಹೋಲ್ ಪಾಯಿಂಟ್, ಫುಟ್ಬಾಲ್ ಗ್ರೌಂಡ್ ಇಸ್ ಓಕೆ, ಇಸ್ ನೋ ಪ್ರಾಕ್ಟಿಕಲ್ ಪಾಯಿಂಟ್, ಬಟ್ ಸ್ಪಾಟ್ಲೈಟ್ ಬಂದಿದ ತಕ್ಷಣ ಇಟ್ ಗಿವ್ಸ್ ಯು ದಟ್ ಈಸ್ ಅನದರ್ ಇಂಟಿಮೇಟ್ ಮೂಮೆಂಟ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್. ಅಲ್ಲಿ ನಾವು ಸಿಮಿಟ್ರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಓವಲ್ ಶೇಪ್. ಅಂದರೆ ವೆನ್ ಯು ಪುಟ್ ಅ ಸರ್ಕ್ಯುಲರ್ ಲೈಟ್ ಇನ್ ಅ ಸರ್ಟನ್ ಆ್ಯಂಗಲ್, ಅದು ಓವಲ್ ಆಯಿತು. ಸೊ ಓವಲಲ್ಲಿ ಸಿಮಿಟ್ರಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಅಗೇನ್ ವಿ ಟ್ರೈಡ್, ಅದರಲ್ಲೂ ವೆನ್ ದ ಕ್ಯಾಮರಾ ಮೂವ್ಸ್ ಅಪ್, ಐ ಮೇಡ್ ಶೋರ್ ದಿ ಆರ್ಟಿಸ್ಟ್ ಇಸ್ ಫಿಟ್ಟಿಂಗ್ ಇನ್ ವಿದಿನ್ ದಿ ಎಂಡ್ಸ್, ಅದೇ ಸ್ಟಾಪ್ ಪಾಯಿಂಟು. ಸೊ ಡೆಫಿನೇಷನ್ ನೀಟಾಗಿರುತ್ತೆ. ಸೊ ಐ ಕನ್ಸಿಡರ್ಡ್ ದ್ಯಾಟ್ ಆಸ್ ಅ ಸಿಮಿಟ್ರಿ ಪಾಯಿಂಟ್, ಲೈಕ್ ಅಲ್ಲಿ ಒಂದು ಡೆಫಿನೇಷನ್ ಡ್ರಾ ಮಾಡೋಣ ಅಂತ. ಸೊ ಕ್ಯಾಮ್ರಾ ಹೋದಾಗ ಸಬ್ಜೆಕ್ಟ್ದು ತಲೆ ಮೇಲೆ ಆ ಲೈನ್ ಡ್ರಾ ಆಗುತ್ತೆ, ಎಂಡ್ ಲೈನ್. ಶ್ಯಾಡೋಸು ಅಷ್ಟೇ, ಆದಷ್ಟು ವಿ ಟ್ರೈಡ್, that's the lines we try to keep. Lovely. But in circles again you have your limitations, you don't have straight lines. And ಇನ್ನೊಂದು obviously it may not, ಇದು ಲಾಜಿಸ್ಟಿಕ್ ಚಾಲೆಂಜಸ್ ಇದ್ದಿರಬಹುದು, ಬಟ್ ಮೇ ಬಿ ಯೋಚನೆ ಮಾಡ್ಲಿಕ್ಕೆ ಅಷ್ಟು ಕಷ್ಟವಾದ ಶಾರ್ಟ್ ಅಲ್ಲದೆ ಇದ್ದಿರ್ಬೋದೇನೋ. ನೀವು ಇಫ್ ಐ ಆಮ್ ರಾಂಗ್ ಕರೆಕ್ಟ್ ಮೀ. ಯಾರು ಅಂದರೆ ಇದು ಟ್ರೈಲರ್ ಅಲ್ಲಿ ನೋಡಿದ್ದು, ಒಂದು ರೊಟೇಟಿಂಗ್ ಶಾರ್ಟ್ ಇದೆ, ಗಲಾಟೆ ಎಲ್ಲ ನಡೀತಾ ಇದೆ, ಆ ಶಾರ್ಟ್ಗೆ ಇಟ್ ಲಿಟ್ರಲಿ 150 ಪೀಪಲ್ ಕೋಆರ್ಡಿನೇಷನ್. ಅದು ಫೈಟಲ್ಲಿ ರೌಂಡ್ ರಿಗ್ ಮಾಡಿದ್ದು, ಮೇಲಿಂದ ಸಸ್ಪೆಂಡ್ ಮಾಡ್ತಾರೆ. ಬಿಕಾಸ್ ಐ ವಾಸ್ ಲೈಕ್ ಬೇಸ್ ಇಲ್ಲ, there's no base, you can see the ground, so it was suspended from top, and it's Arjun Master choreographed that fight. So he had this round rig on ceiling and we suspend on motor fix ಮಾಡಿ rig ಬರುತ್ತೆ. So when the camera rotates, the base is free, and it rotates at very high speed. ಹುಷಾರಾಗಿ we have to perform. Even the actions what we perform ಅಲ್ಲ, we have to see the camera. ಇಲ್ಲಿ ಬರ್ತಿದ್ರೆ ಈ ಇನ್ಸ್ಟ್ರೂಮೆಂಟ್ ತೊಗೊಂಡು ಇವನು ಗೋಡಿ ಮಿಸ್ ಆದರೆ ಇಟ್ ವಿಲ್ ಗೋ. And ಮಾಸ್ಟರ್ದು ಒನ್ ಮೋರ್ ಥಿಂಗ್ ಇಸ್, ಸರ್ಕಲ್ ಒಳಗಡೆ he made sure only fighters were there, ಆಚೆ ಕಡೆ ಜೂನಿಯರ್ ಆರ್ಟಿಸ್ಟ್, ಯಾಕಂದ್ರೆ ಫೈಟರ್ಸ್ ಆರ್ ಅವೇರ್ ಎಲ್ಲಿದೆ ಪ್ರೆಸೆನ್ಸ್ ಗೊತ್ತು. ಸೊ ದಟ್ ವೇ he planned it smartly. And the sequence. So sorry sir, I'll just ask this question and you can add to just explain to me, ಅಲ್ಲೊಂದು ಶಾರ್ಟ್ ತೆಗಿಬೇಕು ಅಂದ್ರೆ ಏನೆಲ್ಲ ಆಗಬೇಕು? ಅದೇನೋ ಪೇಪರ್ ಹಾರಬೇಕು, ಆ ಶಾರ್ಟ್ and maybe what you were answering ಅದು ಅದೇ ನಿಟ್ಟಿನಲ್ಲಿ ಬರಂಗಿದ್ರೆ ಪ್ಲೀಸ್ ಕವರ್. Yes. That round rig part is not just rotating. ಈ rotate ಆಗೋ ಗ್ಯಾಪ್ ಅಲ್ಲಿ some other characters has to enter the ring. ಹೌದು, ಕ್ಯಾಮ್ರಾ ಬರೋ ಅಷ್ಟಿಗೆ. It's all difficult challenges and master superb ಆಗಿ ಮಾಡಿದ್ರು. ಫೈಟ್ ಅಂತಲ್ಲ, ಅದೇ ಕೊರಿಯೋಗ್ರಫಿನ ನಮ್ಮ ಮಾಸ್ಟರ್ ಅದೇ ರೆಕ್ಸ್ತಾರೆ. ಮಾಸ್ಟರ್ ನೀವು ಮ್ಯೂಸಿಕ್ ವಿಡಿಯೋ ಮಾಡ್ತಾ ಇದ್ದೀರಾ, ಒಂದು ಸಾಂಗ್ ಮಾಡ್ತಾ ಇದ್ದೀರಾ. So the part with the set part, first we have to set the main character, then the supporting experienced fighters, positioning, then we'll fill up with the bounce, ಅವ್ರನ್ನೇನೋ ಕರೀತಾರೆ ಬೇಸಿಕಲಿ ಜೂನಿಯರ್ ಆರ್ಟಿಸ್ಟ್ಗೂ ಬಿಫೋರ್ ಲಿಟ್ಲ್ ಎಕ್ಸ್ಪೀರಿಯನ್ಸ್ಡ್ ಫೈಟರ್ಸ್ ಇರ್ತಾರೆ, ಅದರಿಂದ ಜೂನಿಯರ್ ಆರ್ಟಿಸ್ಟ್ ನಿಲ್ಲಿಸ್ತೀವಿ. ಬಿಕಾಸ್ ಅವ್ರು ಲೇಟಾಗಿ ಮನೆಗೆ ಹೋಗ್ತೀನಿ ಅಂದರೆ ಹೋದ್ರೂ ಪರವಾಗಿಲ್ಲ, ಕ್ಯಾಮ್ರಲ್ಲಿ ಕಾಣಿಸಲ್ಲ ಅಂತ. ದಟ್ಸ್ ಹೌ ವಿ ಪ್ಲೇಸ್ ಇಟ್. ಅದಾದಮೇಲೆ ವಿಲ್ ಡೂ ಕೊರಿಯೋಗ್ರಫಿ ವಿತೌಟ್ ಕ್ಯಾಮ್ರಾ, ಲೈಕ್ ಹಿಂಗೆ ಹೊಡಿಬೇಕು, ಇದು ಹೊಡಿಬೇಕು, ಇದು ಹೊಡಿಬೇಕು. ದೆನ್ ಅಬಿಸರ್ ವಿಲ್ ಎಂಟರ್. ಅಬಿಸರ್ ನೋಡ್ತಿರ್ತಾರೆ ಇಷ್ಟಿಷ್ಟು ಹೊಡಿಬೇಕಾ, ಸರಿ ನಾ ಈ ಆ್ಯಂಗಲ್ಸಲ್ಲಿ ಪ್ಲ್ಯಾನ್ ಮಾಡ್ತೀನಿ. ದೆನ್ ಅಬಿಸರ್ ವಿಲ್ ಪ್ಲೇಸ್ ಇಟ್. ಅದೆಲ್ಲ ರಿಮೋಟ್ ಕಂಟ್ರೋಲ್ ಏನೋ? ಅದೆಲ್ಲ ಅಂದರೆ ಇಲ್ಲ, ರಿಮೋಟ್ ಇಲ್ಲ, ಮೋಟ್ರದ್ದು ಆನ್ ಮಾಡಿದಾಗ ಇಟ್ ಪಿಕ್ಸ್ ಅಪ್ ಅ ಸ್ಪೀಡ್. ಆ ಸ್ಪೀಡ್ ಗೇಜ್ ಮಾಡಿ ಅಗೇನ್, ಇವಾಗ ಕ್ಯಾಮ್ರಾ ಅಲ್ಲಿದ್ದಾಗ ಸಬ್ಜೆಕ್ಟ್ ಈ ಕಡೆ ಫೇಸಿಂಗ್ ಇದ್ರೆ ವೇಸ್ಟ್, ಅದು ಬ್ಯಾಕ್ ಕಾಣುತ್ತೆ.
ಸೊ ಎಲ್ಲ ಸಿಂಕ್ ಆಗಬೇಕು. ಇಟ್ಸ್ ಬೇಸಿಕ್ಲಿ ಸಿಂಕ್ರನೈಸ್ಡ್ ಕೊರಿಯೋಗ್ರಫಿ. ಕ್ಯಾಮ್ರಾ ಈ ಕಡೆ ಬಂದಾಗ ಹಿ ಹ್ಯಾಸ್ ಟು ಡೂ ಅನ್ ಆ್ಯಕ್ಷನ್ ಹಿಯರ್, ಆ ಸ್ಪೀಡ್ಗೆ ಈ ಕಡೆ ಬಂದಾಗ ದನ್ ಹಿ ಹ್ಯಾಸ್ ಟು ಡೂ ಅನದರ್ ಆ್ಯಕ್ಷನ್ ಹಿಯರ್. ಸೊ ಐ ಥಿಂಕ್ ಬಟ್ ಆ ರಿಗ್ ಮೇಲೆ ಕೂರಿಸೋದು ರೆಗ್ಯುಲರ್ ಕ್ಯಾಮ್ರಾನೇ. ರೆಗ್ಯುಲರ್ ಕ್ಯಾಮ್ರಾನೇ. ಅಂಡ್ ವಿಚ್ ವಾಸ್ LF ಅಂಡ್ ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ. ಲಕ್ಕಿಲಿ ಪ್ರೊಡಕ್ಷನ್ ಅವ್ರ ಹತ್ರನೇ ಅವ್ರ ಕ್ಯಾಮ್ರಾ ಇತ್ತು. ಈ ಥರದಲ್ಲಿ ಡ್ಯಾಮೇಜ್ ಮಾಡಬೇಕು ಬಟ್ ವಿ ಹ್ಯಾಡ್ ಕ್ಯಾಮ್ರಾ ವಿತ್ ದೆಮ್, ಸೊ ನನಗೆ ರೆಂಟ್ ಉಳಿತು. ಬಟ್ ವಿ ಯೂಸ್ಡ್ ಕೂಕ್ ಲೆನ್ಸಸ್ ಥ್ರೂ ಔಟ್. ಆಮೇಲೆ ದ ಹೋಲ್ ಪಾಯಿಂಟ್ ಅಂದರೆ ಹೆವಿ ಸೆಟಪ್. ವೈ ಆಮ್ ಮೆನ್ಷನಿಂಗ್ ಅಂದರೆ ಕೂಕ್ ಲೆನ್ಸ್ ಆಲ್ಸೋ ಇಸ್ ಅ ಹೆವಿ ಲೆನ್ಸ್. S7 is this big, it weighs quite a lot. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಟೈಮಿಂಗ್, ಆ ಕ್ಯಾಮ್ರಾ ವೆಯ್ಟಿಂದ ಪ್ರಾಬ್ಲಿ ಸ್ಪೀಡ್ ಒಂಚೂರು ಕಡಿಮೆ ಆಯಿತು ಮೋಟ್ರದ್ದು. ದಟ್ ಈಸ್ ಆಲ್ಸೋ ದೇರ್. ಆ್ಯಂಡ್ ವಿತ್ ದಟ್ ಸೇಫ್ಟಿ ಬೆಲ್ಟ್ಸ್ ದೇ ಪುಟ್ ಅರೌಂಡ್ ದ ಕ್ಯಾಮ್ರಾಗೆ ಏನಾಗಬಾರ್ದು ಅಂತ. ನನಗಿದೇ ಆಶ್ಚರ್ಯ ಆಗ್ತಿರೋದು, ನೀವು AD-ಆಗಿ ಕೆಲಸ ಮಾಡಿದ್ದು ಒಂದು ಫಿಲಮಲ್ಲಿ, ಇದನ್ನೆಲ್ಲ ಮ್ಯಾನೇಜ್ ಮಾಡಬಹುದು ಅಂತ ನಿಮ್ಗೆ ಹೆಂಗೆ ಧೈರ್ಯ ಬಂತು? ಸರ್ ವೆರಿ ಸಿಂಪಲ್ ಥಿಂಗ್, ಯು ಹೈಯರ್ ಗುಡ್ ಟೆಕ್ನಿಷಿಯನ್ಸ್ ಆ್ಯಂಡ್ ಯು ಟೆಲ್ ಯುವರ್ ಐಡಿಯಾ ಟು ದೆಮ್, ದೇ ವಿಲ್ ಎಕ್ಸಿಕ್ಯೂಟ್ ಇಟ್. ಆ್ಯಂಡ್ ಹ್ಯಾವ್ ಅ ಗುಡ್ ಪ್ರೊಡ್ಯೂಸರ್. ಇಟ್ ಹ್ಯಾಪೆಂಡ್ ಅಷ್ಟೇ. ಸಿ ಐ ನೋ ಅಭಿ ಸರ್ ಕ್ಯಾನ್ ಡೂ ಇಟ್. ಅವ್ರಿಗೇನು ಸರ್ ದಿಸ್ ಈಸ್ ಮೈ ಐಡಿಯಾ, ಕಮ್ಮಿ ದುಡ್ಡಲ್ಲಿ ಹೆಂಗೆ ಮಾಡಬೇಕು, ಪ್ಲೀಸ್ ಕಮ್ ಅಪ್ ವಿತ್ ಅನ್ ಐಡಿಯಾ. ವಿಲ್ ಕಮ್ ಅಪ್ ವಿತ್ ಅನ್ ಐಡಿಯಾ, ದೆನ್ ವಿಲ್ ಸಿಟ್ ಆ್ಯಂಡ್ ಡಿಸ್ಕಸ್. ಓಕೆ, ಈ ದುಡ್ಡಲ್ಲಿ ಇಷ್ಟು ಬೆಸ್ಟ್ ಮಾಡ್ಬೋದು, ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅನ್ನೋದು ವಿಲ್ ಪ್ಲ್ಯಾನ್ ಇಟ್. ಇಟ್ ವಾಸ್ ಪ್ಯೂರ್ ಪ್ಲಾನಿಂಗ್. ಎಂಟೈರ್ ಫಿಲ್ಮ್ ವಾಸ್ ಎ ಪ್ಲಾನಿಂಗ್.